ಸತ್ಯಭಾಮ. ಹೌದ್ರಿ. ಅದು ನಿಮ್ಗೆ ಸಿಗಂಗಿಲ್ಲ. ಯಾಕೆ ಸಿಗುದ್ರತ್ರಿ? ನೋಡು, ನಿಮಗೆ ಅವ್ರಿಗೆ ಭಯಂಕರ ಜಗಳ ಆಗ್ತದ. ಜಗಳ ಆದ್ರೂ ಚಿಂತಿಲ್ಲ, ಗುರುಗಳ ಪುಷ್ಪ ಬಿಡುದಿಲ್ಲ ನಾವ. ಇಷ್ಟೇ ಅಲ್ಲ, ಆ ರುಕ್ಮಿಣಿಗೆ ನಿಮಗೆ ಭಯಂಕರ ಜಗಳ ಆಗ್ತದ. ಆ ರುಕ್ಮಿಣಿಗೆ? ಹೌದು ಗುರುಗಳ. ಜಗಳ ಆದ್ರೂ ಚಿಂತೆ ಹೇಳಲಿ. ಏನಂತ್ರಿ? ರುಕ್ಮಿಣಿಗೆ ನನಗ ಜಗಳ ಆಗ್ತದ ಮಾತು ಹೇಳ್ತಾರ. ಜಗಳ ಜಗಳ ಆಗಲಿ, ಜಗಳ ಆಗಲಿ, ಯಾರ್ದಾಗಲಿ, ನೀವು ಹೋಗ್ಲಿ, ಯಾರ್ದು ಹೋಗ್ಲಿ, ನನ್ನ ಪ್ರಯಾಣ ಹೋಗ್ಲಿ. ಏನ್ ಮಾತಾಡ್ತೀವಿ? ಯಾರ್ದು ಹೋಗ್ಲಿ? ಹೋಗ್ಬಿಟ್ರಿ ಗಂಡನ್ ಬಿಟ್ಟಂಗ ಏನದ? ಇದನ್ನ ನಿನ್ನ ಆಕಾರ ನೋಡ್ಕೋ. ಇದು ಇಲ್ಲಿ ಯಾಕೆ ಬಂತು? ಏನ್ ನೋಡ್ಕೋ, ಅದ್ರ ಎಲ್ಲಿ ಬಂದ? ಔಷಧದಾಗ ಔಷಧದಾಗ ಬಂದದ. ನನಗ್ ಖಾತ್ರಿ ಆಗ್ಬೇಕಲ್ಲ. ನೋಡಮ್ಮ ಸತ್ಯಭಾಮ, ನಿನಗ್ ಖಾತ್ರಿ ಆಗ್ಬೇಕಲ್ಲ. ನಿನಗ ಖಾತ್ರಿ ಆಗಬೇಕಾದ್ರ ಗುರುಗಳ ನಾವ್ ಏನ್ ಉಪಾಯ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು ನೋಡಮ್ಮ. ನಾನು ಇನ್ನೊಮ್ಮೆ ಸ್ವರ್ಗ ಲೋಕದಿಂದ ಬರೋದ್ರೊಳಗಾಗಿ ಆ ಪಾರಿಜಾತ ಹೂವನ್ನ ತಕ್ಕೊಂಡು ತಿರ್ತಾನ ವಚನ ಕೊಟ್ಟು ಹೇಳ್ಬೇಕು ನೋಡಮ್ಮ. ನೋಡು ಗುರುಗಳ, ವಚನ ಕೊಟ್ಟು ಹೇಳ್ಬೇಕಲ್ರಿ? ಹೌದು. ನೀವು ಇನ್ನೊಮ್ಮೆ ಸ್ವರ್ಗ ಲೋಕದಿಂದ ಈ ಭೂಲೋಕಕ್ಕೆ ಬರುವಷ್ಟರಲ್ಲಿ ಆ ಪುಷ್ಪ ತಗೊಂಡಿರ್ತೀನಿ. ಇದೇ ನನ್ನ ಸತ್ಯ ವಚನ. ಯಾಕಪ್ಪ ತುಂಬ್ತಾನ ಹಳೆ ನಗಾರಿ ಹೇಳಿದ್ನಲ್ಲ. ಬಂದ ಕೆಲಸ ಆದ್ಮೇಲೆ ಪಾಟಿ ತುಂಬಿದಂತೆ. ಹೌದಿಲ್ಲ? ಬಂದ ಕೆಲಸ ಆತು, ಕೆಲಸ ಬಂದ ಕೆಲಸ ಆತು, ಒಟ್ಟ ಹಚ್ಚಿ ಹೋಗ್ತೀನಂತ ನೀವ್ ಹೇಳಿದ್ನಿಲ್ಲಣ್ಣ. ಮತ್ತ ಈಗ ಹಚ್ಚಿನಿ ಹೋಗ್ತಾ ಇದ್ದೀನಿ. ಹೋಗ್ತೀರಿ? ನೋಡು ಸತ್ಯಭಾಮ, ನಾ ಇನ್ ಮೇಲೆ ಹೋಗಿ ಬರ್ತಾ ಇರ್ತೀನಿ. ನೋಡು ಗುರುಗಳ, ನಿಮಗ ಹೋಗೋರ್ಗ ಬ್ಯಾಡ ಅನ್ನೋದಲ್ಲ. ಬ್ಯಾಡ ಇಲ್ಲಿಗೆ ಬರಂಗಿಲ್ಲಮ್ಮ. ಗುರುಗಳ, ನಿಮ್ಮ ಸ್ನಾನ ಎಲ್ಲಿಗದ? ಸ್ನಾನ ಎಲ್ಲಿಗದ? ಗುರುಗಳ, ನಿಮ್ಮ ಊಟ ಎಲ್ಲಿಗದ? ಊಟ ಎಲ್ಲಿಗದ? ಸ್ನಾನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗಿ ಬಿಡ್ರಿ. ಏದುತೆ ಬಾಯ್. ಯಾಕ್ರಿ? ಸತ್ಯಭಾಮ ಏನಂದ ಗೊತ್ತ? ಏನಂದ್ರು? ಓಯಪ್ಪ ಗುರುಗಳೇ, ನಿಮ್ ಸ್ನಾನ ಎಲ್ಲಿಗದ? ನಂದು ಬರೋ ಮುಂದೆ ನಮ್ಮ ಊರಾಗ ಆಗೈತಿ. ನಿಂದ ಕೇಳಿಲ್ಲ ಅವರು, ನಂದು ಕೇಳ್ಯಾರ. ನಿಮ್ದು ನಿಮ್ ಊಟ ಎಲ್ಲಿಗದ? ಊಟ ಹೌದು, ಬಂದ ಕೂಲೆ 16 ರೊಟ್ಟಿ ತಿಂದನಲ್ಲಿ. ನಿಂದ ಕೇಳಿಲ್ಲ ಅವರು, ನಂದು ಕೇಳ್ಯಾರು. ನಿಮ್ದು ನೋಡು, ಸ್ನಾನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ರಿ ಸ್ವಾಮಿ ಅಂದಳು ಅಂತ ಅವ್ರು ಹೇಳ್ತಾರ. ಅವ್ರು ಹೇಳ್ತಾ ಇದ್ದಾರ. ಅಲ್ಲ, ಆ ಹೂ ಆ ರುಕ್ಮಿಣಿ ಕೊಟ್ಟಿನಿ, ಕೊಡ್ಲಾರ್ದೆ ಕೊಡ್ಲಾರ್ದ ಈ ಆಕಿ ಕೊಡ್ಲಾರ್ದ ಆ ಹೂ ಈಕಿ ಕೊಡ್ರಿ. ಇನ್ನು ಏನ್ ಮಾಡ್ತಿದ್ಳೋ ಏನೋ. ಅವ್ರು ಯಾರು? ಯಾರು? ಸತ್ರಾಜಿತ್ ರಾಜನ ಮಗಳು. ಹೌದು, ಸತ್ಯಭಾಮ ತಾಯಿಯವರು. ಹೌದಿಲ್ಲ? ಅವ್ರು ಮಾಡೋದು ಬಿಡ. ಬೇಡ, ನೀ ಮಾಡೋ ಕೆಲಸ ನೋಡಿದ್ರ, ಅಯ್ಯೋ ನೀ ಮಾಡೋ ಕೆಲಸ ನೋಡಿದ್ರ ಅವ್ರ ಮಂದಿರದ ದುಡ್ಕೊಂಡ್ ತಿನ್ನೋ ದೂತಿ. ನಾ ಏನ್ ಬೇಕು ಅದನ್ನ ಮಾಡಿಸ್ತಿದ್ನಿ. ನೀ ಏನ್ ಮಾಡ್ತಿದ್ದಿ? ನಿನ್ನ ತೊಗಲು ತೆಗಿಸಿ ಆಧಾರ ಪಟ್ಟಿದೊಂದು ತಬಲಾ ಬಿಗಿಸ್ತಿದ್ನಿ. ನಂದು ತಿಳು ಆಗ್ತದ. ಮತ್ ಯಾರ್ದು ಹಾಕೋದ ಅದಕ್ಕೆ? ನಾ ಬಂದ ಕೂಲೆ ಮಾತು ಕೊಟ್ಟಿನಿ. ಏನಂತ? ದುರ್ಗಮ್ಮನ ಗುಡಿಯ ನಗಾರಿಗೆ. ಹೌದೇನು? ನಂದು ತಬಲಾ ಆಗ್ಲಿ, ನಂದು ನಗಾರ ಆಗ್ಲಿ, ದಮ್ಮ 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 ಕಟ್ಟಿಲಿ. ಯಾರು ಸಪ್ಪ ಹೋಗಿ ಬರ್ತಾ ಹೋಗಿ ಬರ್ತೀರಿ? ಹಾ, ಹೋಗಿ ಬರ್ತೀರಲ್ಲ, ಆಶೀರ್ವಾದ ಮಾಡ್ಬೇಕ್ರಿ. ಧರಿಸುವವೋ ಕುಲಕೋಟಿಗಳು ಉದ್ಧರಿಸುವವೋ. ಧರಿಸುವವೋ ಕುಲಕೋಟಿಗಳು ಉದ್ಧರಿಸುವವೋ. ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ, ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ ಜನರು
ಆತ್ಮೀಯ ಕಲಾವಿದರು ಪಾರಿಜಾತದಲ್ಲಿ ಹಲವಾರು ಪಾತ್ರವನ್ನು ಮಾಡ್ತಕ್ಕಂಥ ಕಲಾವಿದರು ನಾಗಪ್ಪನವರು ಸಂಕನಗೌಡರು ಇವರಾದರೂ ಕೂಡ ಸತ್ಯಭಾಮಾತ ಅವರಿಗೆ 25, ನಾರದ ಗುರುಗಳಿಗೆ 25 ರೂಪಾಯಿ ಕಲಾಕನಿಗೆ ಕೊಡ್ತಾರೆ, ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಕಲಾವಿದರ ನಾಗಪ್ಪಣ್ಣ ಸಂಕನಗೌಡರು ಇವರಾದ್ರು 25 ರೂಪಾಯಿ ಕೊಟ್ಟಿದ್ದಾರೆ. ಮಾನ್ಯರು ಬಾಬರ್ ನಾಗಪ್ಪಣ್ಣ ಸಂಕನಗೌಡರು ಒಳ್ಳೆ ಕಲಾವಿದರು. ಏನು ಅಲ್ಪ ಕಲೆ ಅನ್ಕೊಂಡು ಆನಂದ ಭಕ್ತರ 25 ರೂಪಾಯಿ ಕೊಟ್ಟ ಆ ಮನೆಗೆ ತುಂಬ ದೋತೆ ಬಾಯಿಲೆ ಇನ್ನು ಏನು ಉಪಾಯ ಮಾಡೋಣಮ್ಮ? ಏನು ಮಾಡಬೇಡ, ರೂಪಾಯಿ ಮಾಡಿದ್ರೆ ಹಿಡ್ಕೊಂಡು ಹೋಗ್ತಾರ, ಚಕ್ ಬರೀ ನೋಟ್ ಮಾಡೋದೇನು. ಏನ್ ನೋಟ್ ಮಾಡಾಕಿ ಅಷ್ಟೇ ರೂಪಾಯಿ ಮಾಡೋದು ಬಿಡುದು. ನೋಟ್ ಈ ನೋಟ್ ಐತಿ ಅಬ್ಬಾ, ಏನ್ ಮಾಡುದು ಹೇಗೆ ಮಾಡುದು ಅಂತ ಚಿಂತೆ ಮಾಡುತ್ತಾ ಕುಳಿತರಾಗುದಿಲ್ಲ ತಾಯಿ. ಚಿತಾಯಾಸ ಚಿಂತಾಯಾಸ ಬಿಂದು ಮಾತ್ರತೆ ವಿಶೇಷತಃ ಚಿತ ದಹತಿ ನಿರ್ಜೋಮ್ ಚಿಂತ ದಹತಿ ಸಜೋಮ್. ವಾ ಚಿತೆ ಏನ್ ಮಾಡ್ತದ? ನಿರ್ಜೀವಾದಂತ ವಸ್ತುಗಳನ್ನು ಸುಡ್ತದ, ಕಟ್ಟಿಗೆ ಕುಳ್ಳು ಇಂತ ನಿರ್ಜೀವಾದಂತ ವಸ್ತುಗಳನ್ನು ಸುಡ್ತದ. ಚಿಂತೆ ಏನ್ ಮಾಡ್ತದ? ಜೀವಂತಿದ್ದ ಮನುಷ್ಯನ ಶರೀರ ಸುಡ್ತದ. ಅದಕ್ಕೆ ಏನ್ ಮಾಡುದು ಹೇಗೆ ಮಾಡುದು ಅಂತ ಇಲ್ಲಿ ಚಿಂತೆ ಮಾಡುತ್ತಾ ಕುಳಿತರಾಗುದಿಲ್ಲ. ಈಗ ಪಾರಿಜಾತ ಇರುದು ಅಲ್ಲಿ, ಪರಮಾತ್ಮ ಇರುದು ನಾವಿರುದು ಇಲ್ಲೇ ಕುಂತ. ಪಾರಿಜಾತ ಅಂದ್ರೆ ಯಾರು ನಮಗ್ ತಂದು ಕೊಡುದಿಲ್ಲ. ಪರಮಾತ್ಮ ಅಂದ್ರೆ ನಮಗ್ ಒಂದ್ ಭೇಟಿ ಕೊಡುದಿಲ್ಲ. ಈಗ ಒಂದ್ ಕೆಲಸ ಮಾಡೋನು, ಪರಮಾತ್ಮರಿಗೆ ಏನಾರು ಪತ್ರ ಆತು ಬರುತ್ತೇನ? ಒಂದ್ ಪತ್ರ ಬರಿ ಅಷ್ಟ್ ಮಾಡ್ಲ. ಪರಮಾತ್ಮಗ್ ಪತ್ರ ಬರೀರಿ ಅಂದ್ರ ಅದಕ್ಕೆ ಬರುದೇನು? ಉತ್ತರನ. ಮತ್ತ ಅದು ಅಪ್ಪನ ಕೈಯಾಗ ಸಿಕ್ಕರ ಉತ್ತರ, ಮತ್ತ ಅವನ ಕೈಯಾಗ ಸಿಕ್ಕರ ಹರಿದ ಎತ್ತರಿ ಇರ್ಲಿ. ಅಷ್ಟ್ ಮಾಡ. ರಗಡ್ ಮಂದಿ ಅದಾರ, ಅಲ್ಲಿ ಒಂದ್ ಎರಡು ಅಡ್ಡಾಡ್ತಾವ, ಇಲ್ಲಿ ಒಂದು ನಿಂತೈತಿ. ಈ ದೂತಿನ ಕಳಿಸಿದೆ ಅಂತೇಳಿ ಈಗ ನಾವೆಲ್ಲ ಇಲ್ಲಿ ಮಾಡೋರು ಮಾಡ್ತೀವ, ಹೋಗಿ ಊಟ ಮಾಡಿ ಬಂದ್ ಸ್ವಾಮಿಗಳು. ಮತ್ತ ಅಂತವ್ರ ಕಳಿಸಿದ ಕಮ್ಮಗ ಪ್ರಸಾದ ಮಾಡಿ ಎಲ್ಲಾರ ಊಟ ಮಾಡಿ ಎಲ್ಲಾರ ತಿಂದು ಉಂಡು ಮಣ್ಕೊಂಡ್ ಬಂದ ಸ್ವಾಮಿಗಳು. ಅವ್ರ ನೀನು ಬೇಡ ಬೇಕಾಗಿಲ್ಲ. ಇವಾ ಈಗ ಎಂದ್ ಕೆಲಸ ಮಾಡು. ಏನ್ ಮಾಡೋಣವಾ? ಪತ್ರನು ಬೇಡ, ಬೇಕಾಗಿಲ್ಲ. ದೂತಿನೂ ಬೇಡ, ಬೇಕಾಗಿಲ್ಲ. ಈಗ ಏನ್ ಮಾಡೋಣ ಅಂತೀರಿ? ಸ್ವತಃ ಪರಮಾತ್ಮ ಮಂದಿರಕ್ಕೆ ಹೋಗು ನಡಿವಾ. ಅಷ್ಟ ಮಾಡಿಬಿಡ. ಸ್ವತಃ ಸಾಯಿಲಾರ್ದೆ ಸ್ವರ್ಗ ಎಂದು ಸಿಗುದಿಲ್ಲ. ಹೌದಲ್ರಿ? ಈಗ ಸದ್ಯ ಹೋಗುನು, ಪರಮಾತ್ಮರ ಮಂದಿರಕ್ಕೆ ಹೋಗುನು. ಪರಮಾತ್ಮ ಅಲ್ಲೇ ಅಲ್ಲ, ಅಲ್ಲೇ. ಆದ್ರ ಪರಮಾತ್ಮರ ಮಂದಿರಕ್ಕೆ ನೀವು ಹೊಂಟಿ ದೂತ್ಯಾರನೇನಾರು ಶೃಂಗಾರ ಮಾಡ. ಶೃಂಗಾರ ಎಲ್ಲಾರು ಕರಿಯಕಿನ ಬಾ. ತಾಯಿಯವರು ಪರಮಾತ್ಮರ ಮಂದಿರಕ್ಕೆ ಹೊಂಟಾರ. ಶೃಂಗಾರ್ ಶೃಂಗ ಮಾರಕ್ ಹೋಗುಣ್ರಿ. ಶೃಂಗ ಬೇಡ, ಹೊಟ್ಟು ಮಾರಕ್ ಹೋಗು ನೋಡಕ್ಕಿನ. ನಿನ್ನ ಜಲಮರ ಹೆಂಗೈತಲ್ಲ ಅಲ್ಲೋ, ಶೃಂಗಾರ ಅಂತ ಅಂತನು ಶೃಂಗ ಮಾರಕ್ ಹೋಕ್ಯಾ? ಶೃಂಗಾರ ಮುಗನ್ಯಾಗ ಕಡಿ ಸೇರಿ ಶೆಟದಾವಂತನ ಶೃಂಗಾರ ಅಲ್ಲಿ ಮೈಕಿಗೆ ನಿಂದ್ರೆ ಶೃಂಗಾರ. ನಾನು ಮೊನ್ನೆ ಅವ್ವಾರ ಮಂದಿರಕ್ಕೆ ಹೋಗಿನಿ. ಅವ್ವಾರ ಮಂದಿರ ಅಲ್ಲೇ ಐತೇನಲ್ಲ? ಅಲ್ಲೇ ಐತೇನ ಮೊನ್ನೆ? ಮೊನ್ನೆ ಅಲ್ಲೇ ಐತ್ನಿ. ಮಣ್ಣೊಂದು ಪಿತಾಂಬ್ರ ಕೊಟ್ಟಾಳ ಅವಾನ. ಮಣ್ಣೊಂದು ಪಿತಾಂಬ್ರ ಕೊಟ್ಲು. ಅದನ್ನ ಉಟ್ಕೊಂಡ ನಾ ಏನ್ ಮಾಡಿ ಮನ್ಯಾಗ ಇಡ್ಲಿಲ್ಲ, ಉಟ್ಕೊಂಡ ಬಜಾರ್ಕ್ ಹೋಗಿ ಹಂಗಾರ ಸಂತಿ ಮಾಡ್ಕೊಂಡ್ ಬರ್ಬೇಕಂತೇಳಿ ಹೊಂಟಿನಿ. ನಿಂದು ಸಡಗರ. ಮತ್ತ ಏನ್ರಿ ಪಿತಾಂಬ್ರ ಕೊಟ್ಟಾರ ಅಂದ್ರೆ ಮಂದಿಗೆ ತೋರ್ಸ್ಬೇಕಲ್ಲ ಅದನ್ನ ನೀನು. ಈ ಕವು ಏನ್ ಮಾಡಿಳು? ಏನ್ ಮಾಡಿದಳು? ಏ ದೂತೆ ಮತ್ತ ಹೊಳಿಯಾರ ಬತ್ತು, ಹೊಳಿ ಬಂತು, ಮತ್ ಹತ್ತಿ ಬಾಳ್ ಹೊಡೆದತಿ, ಮುಣುಗ್ದತಿ, ಅದನ್ನ ಬಿಡಿಸ್ಕೊಂಡ್ ಬರೋಗ್ ಹೋಗು. ಆಳುಗಳು ತಗೊಂಡ ನಾಲ್ಕು ಆಳ್ ಕರ್ಕೊಂಡು ಹತ್ತಿ ಬಿಡ್ಸಕತ್ ಹೋದಿವ್ರಿ. ಅಲ್ಲಿ ಹತ್ತಿ ಬಿಡ್ಸಕ್ ಹೋದಿವು. ಹೆಂಗ ಅದನ್ನ ಬಿಡಿಸ್ಬೇಕು ಅನ್ಕೊಡ್ದ ಮಳಿನೂ ಇಳಿತಿ. ಮಳಿನೂ ಬಂತೆ, ಮಳಿ ಬತ್ತು. ಇನ್ನು ಕುಣುದು ಬೇಡ ನಾನು ಓಡಿ ಕಟ್ಟೆ ಬಿಟ್ನಿ. ನಿನಗ ಪಿತಾಂಬ್ರ ರೊಟ್ಟಿನೂ ಖಬರ ಇಲ್ಲ. ಹಂಗ ಅವ್ರ ಕೂಡ ನಾನು ಹತ್ತಿ ಬಿಡಿಸೀನಿ ಪಡಿಕೆಲ್ಲ ಹರಿದೈತ. ಏನ್ ಪಿತಾಂಬ್ರ ಅನ್ನೋದು ಎಲ್ಲ ಅಟ್ಟಿಗೆ ಸಿಕ್ ಚಿನ್ನ ತಿದ್ರಿ ಹಾಗೆ ಒಟ್ಟ ಪಿತಾಂಬ್ರ ಹರಿದು ಬರಪ್ಪ. ಒಟ್ಟ ಕಟ್ಟಿ ಉಳಿದು ಒಟ್ಟ ಉಳಿದಿದ್ದು. ಮತ್ ಪರ್ಕಾರ ಮೇಲೆ ಬಂದಿ. ಪರ್ಕಾರ ಮೇಲೆ ಬಾಣಿ ಅದ್ ಕಸಿ ಒಂದ್ ಹರಿದಿತ್ತು. ಎದ್ರದ ಪರ್ಕಾರ ಅದನ್ನ ಕೇಳ ಅವಾನ ಕೊಡ್ತಾವ. ಅಂತದೇನ್ ಬ್ಯಾಡವಾ? ಏನಿಲ್ಲ, ನನಗ ದೌಡ್ ಹಾಕೋಬೇಕು, ದೌಡ್ ಕಳಿಬೇಕು, ಅಂತದ್ ಕೊಡ. ಗೌಣ ಸಾಕಟ್ಟು ಮಂದಿರದಲ್ಲಿ ಈಕಿಗೆ ನೀ ಗೌನ್ ಕೊಡ್ತನಂದ್ರ ಬರುದಲ್ವಾ? ಯಾಕ ಹಾಗ ಈಕಿಗೆಲ್ಲ ಗೌನ್ ಕೊಟ್ಟು ಈಕಿನ ಈ ಶೃಂಗಾರ ಮಾಡ್ಕೊಂಡು ಈಕಿ ಹೆಂಗ ಕೆಳಗೆ ಗುರ್ತೈತೇನ್ರಿ? ಈಗ ಕಮ್ಮಂದ್ ಗೌನ್ ಹೊಲಸ, ಹನಿ ಮೇಲೆ ಒಂದ್ 2.5 ಕಿಲೋ ಕುಕ್ಮ ಬಡಿ, ಮೂಗನ್ಯಾಗ ಒಂದ್ ನತ್ ತರಿಲ್ಲ, ನತ್ ಒಂದ ಈ ಪಕ್ಕದ ಒಂದು ಮೂಗಿಗೆ ನತ್ ಇಡಿಸೋದು. ಹೆಂಗ ಇಂಥದೊಂದು ನತ್ತಿಡಿಸಿ
ಈಕೆಗೆ ಇಷ್ಟೆಲ್ಲ ಶೃಂಗಾರ ಮಾಡ್ಕೊಂಡು ಹಾದೆ ಅಂತೇಳಿ ಅಲ್ಲಿ ನಿನ್ನ ಸಂತಾರ ಏನ್ ಮಾಡ್ತಾರು ಏನಂತಾರಮ್ಮ 5-6 ತಿಂಗಳು ಒಬ್ಬಕ್ಕೆ ಬಾಗಲ ತಗೋದಿಲ್ಲ ಇಲ್ಲ ಇಲ್ಲ ಆಟ ಶೃಂಗಾರ ಕಂಡಾಪಟ್ಟಿ ಸೌಂದರ್ಯ ಐತಿ ನೋಡಲಿ ಈಗಿನ ಇಷ್ಟ ಬೇಡ ಒಂದು ಸಣ್ಣ ನೂಲಿನ ಕಂಬಳಿ ಕೊಡು ಕಂಬಳಿ ಕೊಡ್ಲಿ ಕಂಬಳಿ ಕೊಡು 2 ತರಪ್ ಮಾಡಿ ಮೇಲೆ ಈಕಿ ಮೇಲೆ ಹೊಚ್ತಾನ ಕೈಯಾಗ ಒಂದು ಹಗ್ಗ ಹಿಡ್ಕೊಂಡು ಮುಂದ್ ಹೋಗೋನು ನಿಮ್ಮ ಸೌಂದರ್ಯ ಏನ್ ನೋಡ್ಬೇಕು ಸತ್ಯಭಾಮ ತಾನೊಬ್ಬಳೇ ಬಂದಿಲ್ಲ ಬರೋ ಮುಂದೆ ಇದೊಂದು ಕಡ್ಡಿ ಹಿಡ್ಕೊಂಡು ಬಂದಾಳು ನೋಡಿದವ್ರು ಬೆರಳು ಮಾರ್ತ ಮುಂಗೈ ಕಡ್ಕೋತಾರ ನೋಡ್ರಿ ಹೋಗ್ಬಿಡು ನೋಡ್ರಿ ನೋಡಿ ನಡ್ರಿ ನಡ್ರಿಲ್ಲ ನೋಡವ ದಾರಿ ನಡೆದಂಗ ಆಗಲಿಲ್ಲ ಬಾಳೆ ಎಷ್ಟು ಶೃಂಗಾರ ಮಾಡ್ಯಾರ ಆನಂದದ ಎಂತ ಆನಂದದ ಬಹಳ ಆನಂದ ಅವ ಭಗವಂತನ ಮಂದಿರಕ್ಕಂತ ಬಂದೆವು ಆತನ ನಾಮಸ್ಮರಣೆ ಮಾಡೋನು ನೆನೆಸ್ತೇವ್ರ ಮನಸ್ಸಿನಲ್ಲಿ ಭಗವಂತ ಬಂದು ಭೇಟಿ ಕೊಡ್ತಾರ ಭೇಟಿ ಕೊಡ್ತಾ ಅಷ್ಟ ಮಾಡೋ ನೋಡ್ರಿ ನಾಮಸ್ಮರಣೆ ಮಾಡ್ರಿ
ಭಗವಂತ ನೀ ಬಾರೋ ಬಾರೋ ಭಗವಂತ ಬಾರೋ ಬಾರೋ ಭಗವಂತ ನೀ ಬಾರೋ ಬಾರೋ ಭಗವಂತ ಬಾರೋ ಬಾರೋ ಭಗವಂತ ನೀ ಬಾರೋ 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 ಭಗವಂತ ನೀ ಬಾರೋ ಬಾರೋ ಭಗವಂತ ಕೇಶವನಿ ಬಾರೋ ಅಚ್ಚುತನು ಬಾ ಕೇಶವನಿ ಬಾರೋ ಅಚ್ಚುತನು ಬಾ ಕೇಶವನಿ ಬಾರೋ ಅಚ್ಚುತನು ಬಾ ಕೇಶವನಿ ಬಾರೋ ಅಚ್ಚುತನು ಬಾರೋ 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 ಭಗವಂತ ನೀ ಬಾರೋ ಬಾರೋ ಭಗವಂತ ನೀ ಬಾರೋ ಬಾರೋ ಭಗವಂತ ನೀ ಬಾರೋ ಬಾರೋ ಭಗವಂತ ಮುಕುಂದನು ಬರೋ ಮುರಳಿ ಬರವಾ ಮುಕುಂದನು ಬರೋ ಮುರಳಿ ಬರವಾ ಕೇಶವನೇ ಬರೋ ಅಚ್ಚುತನು ಬಾ ಕೇಶವನೇ ಬರೋ ಅಚ್ಚುತನು ಬಾರೋ 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 ಭಗವಂತ ನೀ ಬಾರೋ ಬಾರೋ ಭಗವಂತ ಬಾರೋ ಬಾರೋ ಭಗವಂತ ನೀ ಬಾರೋ ಬಾರೋ ಭಗವಂತ ಕರುಣಾಕರ ನೀನು ಕರುಣ ಸಾಗರ ನೀನು ಕರುಣಾಕರ ನೀನು ಕರುಣ ಸಾಗರ ನೀನು ಕರುಣಾಕರ ನೀನು ಕರುಣ ಸಾಗರನೆ ಕರುಣಾಕರ ನೀನು ಕರುಣ ಸಾಗರ ನೀನು ಬಾರೋ ಬಾರೋ ಭಗವಂತ ನೀ ಬಾರೋ ಬಾರೋ ಭಗವಂತ ಬಾರೋ ಬಾರೋ ಭಗವಂತ ನೀ ಬಾರೋ ಬಾರೋ ಭಗವಂತ ಮುಕುಂದನು ಬರೋ ಮುಕುಂದನು ಬರೋ ಮುರಳಿಧರ ಬಾರೋ ಮುಕುಂದನು ಬರೋ ಮುರಳಿಧರ ಬಾರೋ 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 ಭಗವಂತ ನೀ ಬಾರೋ ಬಾರೋ ಶ್ರೀಶೈಲಣ್ಣವರು ತೇರ್ದಾಳ್ ಮಾಜಿ ಕುಸ್ತಿ ಪುಟುಗಳು ಇವರಾದ್ರೂ ಕೂಡ ಈ ಸತ್ಯಭಾಮ ತಾಯಿಯರಿಗೆ 25 ರೂಪಾಯಿ ಕಲಾಕಣಿಕೆ ಕೊಡ್ತಾರೆ. ಅದೇ ರೀತಿ ಕುಮಾರಣ್ಣ ಗುಂಡುವಾಡಿ ಇವರಾದ್ರೂ ಕೂಡ 25 ರೂಪಾಯಿ ಕಲಾಕಣಿಕೆ ಕೊಡ್ತಾರೆ ಸತ್ಯಭಾಮ ತಾಯಿಯವರಿಗೆ. ಈ ಕೃಷ್ಣನಿಗೆ 25 ರೂಪಾಯಿ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಆತ್ಮೀಯರಾಗಲ್ಪಟ್ಟಂತ ಕುಮಾರಣ್ಣ ಗುಂಡು ತೀರ್ದಾಳ ಅಡ್ಯಾಸ್ರಿ ಏನು ಅಂದ್ರಲ್ಲ
ಗುಂಡು ಅಣ್ಣ 25 ರೂಪಾಯಿಗಳ ನನಗೆ ಆಶೀರ್ವಾದ ಮಾಡಿದರೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಕುಮಾರಣ್ಣ ತೇರ್ದಾಳ ಹಾಂ ಮಾಜಿ ಕುಸ್ತಿಪಟು ಇವರಾದರೂ 25 ರೂಪಾಯಿ ಕೊಟ್ಟಿದ್ದಾರೆ. ಮಾನ್ಯರನ್ನ ತುಂಬ ಬರೀ ಬರೀ ಮಸ್ತರಿ ನಮ್ಮ ಭಕ್ತರಾದಂಥ ಆಮೇಲೆ ಟಕ್ಕಣ್ಣವ್ರ ಬಸವಣ್ಣ ಅವರು ನಮ್ಮ ಕೃಷ್ಣ ಪಾತ್ರ 40 ವರ್ಷ ಹಿಂದೆ ನೋಡಿದ್ದು ನಾನು, ಈಗ ನೋಡೀನಿ. ಅವರ ಹೋದಲು ಅಂತ ನನಗೆ ಕೇಳ್ರಿ, ಅವರದಾರ ಅಂತ ಹೇಳೀನಿ. ಅದು ಕರೆ ಗುರ್ತ ಅವ್ರು ಹೇಳ್ಯಾರ, ಈಗ ಆಗಲೇ ಇದ್ದಿಲ್ಲ ಅಂತ ಹೇಳೀನಿ ಅವ್ರಿಗೆ. ಅವ್ರು ಏನು ಮಾಡಿದ್ರು ಅದ್ರ ಆ ಕೇಳಿದ್ದ ಕೇಳೀನಿ ಅವರ ಬಾಯಿಲೆ. ಆದ್ರೆ ನನಗೆ ಆನಂದ ಬರ್ತಾರೆ ಕೊಟ್ಟೆ ನಿಂತಿಸಿಂದ. ನಿಮಗೆ 25 ರೂಪಾಯಿ, ಸತ್ತಮಾಗಿ 25 ರೂಪಾಯಿ ಕೊಟ್ಟರೆ ಸ್ವೀಕಾರ ಮಾಡಬೇಕು ವಿನಂತಿ. ಆತ್ಮೀಯರು, ಗುರು ಸ್ವರೂಪಿಗಳಾಗಲ್ಪಟ್ಟಂಥ ಬಸವಣ್ಣನ ಟಕ್ಕಣ್ಣವರು ಕಲಾವಿದರು. ಕಲಾವಿದರ ಮ್ಯಾಗ ಪ್ರೀತಿ ನೀವೆಲ್ಲ ಅದಿರಿ ಏನಂತೆ ನಾವು ಬದುಕಿದಂಗೆ. ಇಷ್ಟು ಜನ ನಮಗೆ ಎಲ್ಲೆಲ್ಲಿ ಕೂಡಿಲ್ಲ. ಉಗಾದಿ ಅಮಾಸೆ ಹಿಡ್ಕೊಂಡು ಆಟಗಳು ಈ ವರ್ಷ ಭಾಳ ಚಲೋ ಅದು. ನಮ್ಮ ಆಟ ಭಾಳ ಆಗ್ಯಾವ. ಆದ್ರೆ ಇಲ್ಲಿ ಕೂಡಿರ್ತಕ್ಕಂಥ ಸಭಾ ಇದು ಎಂಥದಪ್ಪ ಅಂದರೆ ಇದು ದೇವ್ರ ಸಭಾ ಅಂತ ನಾ ತಿಳ್ಕೊಂಡನಿ. ಪರಮಾತ್ಮನ ಪರಮ ಭಕ್ತರ ಸಭಾ ಇದು. ಇಂಥ ಯಾವ ಭಗವಂತನ ಚಿಂತನೆ ಕೇಳಿ ತಾವೆಲ್ಲರೂ ದಿವಸ ಮಾಡ್ಕೊಳ್ಳೋಂತ ಇರುತ್ತದನ. ವರ್ಷದಾಗ ಒಮ್ಮೆರಿ ಆ ಭಗವಂತನ ಚಿಂತನೆ ಶ್ರಾವಣ ಮಾಸ ಕೇಳು. ಏನು ಕೇಳು? ಭಜನ, ಕೀರ್ತನ, ಭಗವಂತ ನಾಮಸ್ಮರಣೆ ಕೇಳಿಕೆ ಕಿವಿ ಕೊಟ್ಟಾನ ಭಗವಾನ. ಅದಕ್ಕೆ ಕೇಳ್ಕೋತ ಇಲ್ಲಿವರೆಗೆ ತಿಂಗಳ ಪರ್ಯಂತರ ಭಜನಾ ಕಾರ್ಯಕ್ರಮ ಇಲ್ಲೆಲ್ಲ ಥರ ನಡ್ಕೋತ ಬಂದಾವ. ಅಂಥದ್ದು ಕೇಳ್ಕೋತ ನೀವು ಬಂದಿರಿ. ಇದು ಲಾಸ್ಟ್ ಅಮಾಸೆ ಶ್ರಾವಣ ಮಾಸ ಮುಕ್ತಾಯಿ ಸಮಾರಂಭಕ್ಕೆ ಭಗವಂತನ ಚಿಂತನೆ ಮಾಡಿಸಿರಿ ಪುಣ್ಯಾತ್ಮರು ನೀವು. ಇಂಥ ಯಾವ ಪುಣ್ಯಾತ್ಮರು 45 ವರ್ಷದ ಹಿಂದೆ ಅಲ್ಲಿ ಪೇಟ್ಯಾಗ ಆಟ ಆಗಿತ್ತು ರೀ. ನಮ್ಮ ನಾಗಪ್ಪ ರುಕ್ಮಿಣಿ ಪಾತ್ರ ಕೆಲವು ಮಂದಿ ಹೊರಮಂಜಿ ಅವರ ಸಾಹಿತ್ಯ ಮಂದಿ ಎಲ್ಲ ಇಲ್ಲೇ ಕೂಡಿತ್ತು. ನಮ್ಮ ಕಾಕ ಇದ್ರಿ ಪಟಕ ಸುತ್ಕೊಂಡು ಪೆಟ್ಟಿಗೆ ಬಾರಿಸ್ತಿದ್ದವು. ಭಾಳ ಚೆನ್ನಾಗಿದ್ದ. ಅಂಥ ಯಾವ ಕಲಾವಿದರು ನಮ್ಮನ್ನ ಆಗಲಿ ಹೋಗ್ಯಾರ, ಇನ್ನೂ ಕೆಲವರು ಅದಾರ. ಆದ್ರೆ ಭಗವಂತನ ಚಿಂತನೆ ಕೇಳಾಕ ನೀವೆಲ್ಲ ಕೂಡ್ರಿಪ್ಪ, ನಮಗೆ ಭಾಳ ಆನಂದ ಆಗ್ಯದ. ನಮ್ಮ ಅಪ್ಪನವರು 45 ವರ್ಷ ಪರ್ಯಂತರ ಹಿಂದೆ ನಾನು ನೋಡಿದ್ದೆ. ಅದಕ್ಕೆ ಅಲ್ಲಿದ ಬಂದಾರ ಅವ್ರು ಗೌಡ್ರು. ಅವ್ರು ಕೂಡ್ರಿ ಅಲ್ಲಿದ ಫೋನ್ ಹಚ್ಕಿಸಿಂದ ಗೌಡ್ರು ಕರೆಸ್ಕೊಂಡು ಎಲ್ಲರೂ ಕೂಡ್ಕಿಸಿಂದ ನೋಡ್ರಪ್ಪ ಈ ವರ್ಷ ಭಗವಂತನ ಚಿಂತನೆ ಕೇಳು ಅಂತ ಕಡಿಸೋಮಾರ ಕೇಳು ಇಂದ ದಿವಸ ನಿಧಿಗಳು ಅವನು ಅಂತ ಬಂದ ನನಗೆ ಆಶೀರ್ವಾದ ರೂಪದಿಂದ 25 ರೂಪಾಯಿಗಳೇ ಆಶೀರ್ವಾದ ಮಾಡಿದ್ದಾರೆ. ಧನ್ಯವಾದ ಅರ್ಪಿಸಿ ಭಕ್ತಿನಿ ಸ್ವೀಕಾರ ಮಾಡ್ತೀನಿ. ಬಸವಣ್ಣನ ಟಕ್ಕಣ್ಣವ್ರು ಇವರಾದ್ರು 25 ರೂಪಾಯಿ ಕೊಟ್ಟಿದ್ದಾರೆ. ಮಾನ್ಯರ್ಗಂತ ತುಂಬವ್ರ ಯಾವ್ದು ಬರ್ಸ್ತೀವಿ ಮಣಿ ಬಾನನ್ನಗಿ ಮಣಿ ಬಾನನ್ನಗಿ ಮನೆ ಭಾನನ್ನಾಗಿಳಿ ಮನೆ ಭಾನನ್ನಾಗಿಳಿಯ ಮಣಿ ಬಾನನ್ನಗಿಳಿಯ ಮನೆ ಭಾನನ್ನಾಗಿಳಿಯ ಮನೆ ಭಾನನ್ನಾಗಿಳಿಯ ಮಂದಿರ ಬಿಟ್ಟ ಬಂದ ಕಾರಣಗೆ ಮಂದಿರ ಬಿಟ್ಟ ಬಂದ ಕಾರಣಯನ ಕೇಳ ಮಂದಿರ ಬಿಟ್ಟ ಬಂದ ಕಾರಣಯನ ಕೇಳ ಮಂದಿರ
ಬಿಟ್ಟ ಬಂದ ಕಾರಣ ಎನಗೇಳ ಸುಂದರಿ ಎನಗೇಳ ಸುಂದರಿ ಎನಗೇಳ ಸುಂದರಿ ಎನಗೇಳ ಸುಂದರಿ ಎನಗೇಳ ಶ್ರೀಶೈಲಣ್ಣ ತೇರ್ದಾಳಲ್ರಿ ಶ್ರೀಶೈಲಣ್ಣ ತೇರ್ದಾಳ್ ಮಾಜಿ ಕುಸ್ತಿಪಟು ಇವರಾದ್ರೂ ಕೂಡ ಕೃಷ್ಣ ಪರಮಾತ್ಮರಿಗೆ 51 ರೂಪಾಯಿ ಕಲಾಕಣಿ ಕೊಡ್ತಾರೆ ಸ್ವೀಕಾರ ಮಾಡಬೇಕು. ಶ್ರೀಶೈಲಣ್ಣ ತೇರ್ದಾಳ್ ಮಾಜಿ ಕುಸ್ತಿಪಟು ನನ್ನ ಆತ್ಮೀಯರಾಗಲ್ಪಟ್ಟಂತ ಶ್ರೀಶೈಲಣ್ಣ ತೇರ್ದಾಳ ನಮ್ಮ ಮಾಜಿ ಕುಸ್ತಿ ಪೈಲವಾನ್ರು ಅಂತ ಯಾವ ನಮ್ಮಲ್ಲಿ ಕುಸ್ತಿ ಆಗಲಿಲ್ಲರಿ ಮಾಡಿ ತೇರ್ದಾಳ ಜಾತ್ರೆ ಕರೆ ಕುಸ್ತಿ ಮಳಿ ಸಲುವಾಗಿ ಕುಸ್ತಿ ಆಗಲಿಲ್ಲ. ಈಗ ಮುಂದಿನ ವಾರ ಮತ್ತೆ ಇಟ್ಕೊಂಡ್ರಿ ಎಲ್ಲ ಫೋನ್ಯಾಗ ಬಿಡ್ತಾರೆ ನೋಡ್ರಿ. ನೀವೆಲ್ಲರೂ ಬರೀ ಕುಸ್ತಿಗೆ ತೇರ್ದಾಳಕ್ಕೆ ಕುಸ್ತಿ ನೋಡ್ಬೋದು ಅಂತ ಕುಸ್ತಿದಾವು ಜಗ್ಗಿ ಕುಸ್ತಿದಾವೆ ಅಂತ ಯಾವ ನಮ್ಮ ಆತ್ಮೀಯರು 51 ರೂಪಾಯಿಗಳು ನನಗೆ ಆಶೀರ್ವಾದ ಮಾಡಿದಾರೆ. ಇದು ಗುರು ಆಶೀರ್ವಾದ ತಿಳ್ಕೊಂಡು ಭಕ್ತಿ ಸ್ವೀಕಾರ ಮಾಡ್ತಾರೆ. ಅಮೃತನ್ನ ಸಾಕಿನ ಕುಳ್ಳೊಳ್ಳಿ ಇವರಾದ್ರು 21 ರೂಪಾಯಿ ಕೊಟ್ಟಿದ್ದಾರೆ. ಅಮ್ಮಣ್ಣ ಬಾರು ಸತ್ಯಭಾಮ ದೂತಿಕ ಸ್ತ್ರೀಯರನ್ನು ಕರೆದುಕೊಂಡು ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ತ್ರಾಸಪಟ್ಟು ನೀನು ಯಾಕೆ ಬಂದಿ ಅಂತ ಅಪ್ಪತ್ತಿ ನಿನಗೆ ಏನು ಬಂದ ಹೇಳು. ಒಂದು ಕಾರ್ ನಿಂತಾಳ್ರಿ. ಕಾರ್ ನಿತ್ತ ಒಂದು ಕಾರ್ ನಿತ್ರಿ. ಏನ್ ಕಾರಣವ? ಕುಬಸದ ಕಾರಣ. ಏನಾಗಿದೆ ರೀ? ಬರೇ ಕುಬಸ ಕಣ ಮಕ್ಕಳ ಮೊಮ್ಮಕ್ಕಳ ಇದ ಗದ್ಲಾಗೈತ್ರಿ. ಇದು ಕುಬಸ್ ಯಾರ್ದಂದಿನಿ? ಯಾರ್ದ? ನಮ್ಮ ಐದದ. ನೀವಿಬ್ರು ಬರ್ರಿ ಅಲ್ಲಿ. ಅಂದಕ್ಕೆ ಬೆಳದಿಂಗಳು ಬಿಸಲಾಗಿ ತೋರುಪವರೇ ಮಂದಹಾಸ ಗೋವಿಂದ ಮಂದಿರಕ್ಕೆ ಬಾರತ ಹಲೋ ಹಲೋ ಮಂದಿರಕ್ಕೆ ಬಾ ಮಂದಿರಕ್ಕೆ ಬಾ. ನೋಡ್ ಸ್ವಾಮಿ. ಅಲ್ಲ ಹಾ ಬೆಳದಂಗಳ ಯಾರ್ಯಾರು ಬಿಸಿಲಿನ್ಯಾಗ ಕಾಣ್ತತೇನ? ಯಾರಿಗಾರ ಕಾಣ್ತತೇನ್ರಿ? ನಿನಗ ಕಾರಣ ಆಯ್ತೈತಿ. ಹೌದ್ರಿ ಸ್ವಾಮಿ, ನನಗ್ ಕಾಣಕತ್ತೈತಿ. ಯಾಕೆ ಕಾಣಕತ್ತ? ಯಾಕೆ ಕಾಣಕತ್ತೈತಿ ಅಂದ್ರ 4 ದಿವಸ ಆಯ್ತು ಮಂದಿರದಲ್ಲಿಲ್ಲ. ಭಗವಂತ ಪಾದ ಪೂಜೆ ಇಲ್ಲ, ನಿಮ್ಮ ದರ್ಶನ ನಮಗಿಲ್ಲ, ಪರಿಶೀಲಿಲ್ಲ, ಸಂಭಾಷಣೆ ಇಲ್ಲ. ಭಗವಂತ ನಿಮ್ಮ ಭೇಟಿ ಸಲುವಾಗಿ ನಾ ಬಂದನು. ಭಗವಂತ ಈ ಬೆಳದಿಂಗಳೇನದ ನೋಡಿ ಸ್ವಾಮಿ, ನನಗ ಬಿಸಿಲಾಗಿ ತೋರ್ತದರಿ. ಅಂದ್ರೇನು? ನಾನು ನಿನ್ನ ಮಂದಿರದಾಗ ಇಲ್ಲದ ಕಾರಣ ಈ ಕಾರಣದಿಲ್ಲ ನಿನ್ನ ಬಿಸಿಲಿನ್ಯಾಗ ಕಾಣಕತ್ತೈತಿ ನೋಡ್ರಿ. ಮತ್ ನಾ ಏನ್ ಮಾಡ್ಬೇಕೀಗ? ಮಂದಿರಕ್ಕೆ ಬರಲ್ಲ. ಮಂದಿರಕ್ಕೆ ಬರ್ಬೇಕ? ಹೌದ್ರಿ, ಮಂದಿರಕ್ಕೆ ಕರ್ಲಿಕ್ಕೆ ಬಂದಿಯಲ್ಲ? ಕರೀಲಿಕ್ಕೆ ಬಂದನ್ರಿ ಸ್ವಾಮಿ. ಬಾಳೆ ಆನಂದ. ನಾನಾಗಿ ನಿನ್ನ ಮಂದಿರಕ್ಕೆ ಬರ್ಬೇಕಂತ ಹೊರಟಿದ್ದೆ. ಈಗ ಏನಾಗ್ಯದ? ಏನಾಗಿದ್ರಿ? ನನ್ನ ಭಕ್ತರು ಬಾಳೆ ತ್ರಾಸಲ್ಲಿದ್ದಾರೆ. ನನ್ನ ಭಕ್ತರು ಉದ್ದಾರಕ್ಕೆ ನಾ ಹೋಗ್ಬೇಕಾಗಿದೆ. ನೋಡು ಸ್ವಾಮಿ, ನಾ ಭಕ್ತರ ಮಂದಿರಕ್ಕೆ ನಿಮ್ಗೆ ಹೋಗ್ಲಿಕ್ಕೆ ನಾ ಬ್ಯಾಡ ಅನ್ನೋದಲ್ಲ. ಅಣಬಾರ್ದ. ನಾ ಅಂದೇನ್ರಿ ಹೋಗ ಅನ್ಬೇಕ. ನಾವ್ ಹೋಗಂತನಲ್ರಿ. ನಮ್ಮ ಮಂದಿರಕ್ಕೆ ಬರ್ರಿ, ಪಾದ ಪೂಜೆ ಮುಗಿಸ್ಕೊರಿ, ಬೇಕಾದಲ್ಲಿ ಹೋಗ್ಬಿಡ್ರಿ. ಹಾಗನಬಾರ್ದು. ಯಾಕ್ರಿ? ನೋಡು, ನಿನ್ನ ಸುಖ ಅಷ್ಟೇ ನೀನು ನೋಡಿದ್ದಾದ್ರೆ ಜಗತ್ತಿನ ಸುಖ ದುಃಖಗಳು ಯಾರು ನೋಡುವವರು? ನನಗೆ ಏನಂತ ಬರುದದ ಗೊತ್ತದ? ಏನಂದ್ರಿ ಸ್ವಾಮಿ? ಭಕ್ತವತ್ಸಲ ಭಕ್ತಾದಿನ ಅಪ್ಪತ್ತ ಬಾಂಧವ ನನಗೆ ಬರುದದ. ನಾನು ನನ್ನ ಭಕ್ತರ ಸಲುವಾಗಿ ಅವತಾರ ಧಾರಣ ಮಾಡಿದ್ದೇನೆ. ಹೆಂಡ್ರು ಹೇಳ್ದಂಗೆ ಕೇಳಬೇಕು. ಹೆಂಡ್ರು ಸುಖ ವಿಷೀಕರಣ ಅವತಾರ ಇಲ್ಲ. ಭಕ್ತರು ಅಂತ್ರಿ. ಭಕ್ತರ ಉದ್ಧಾರಕ್ಕೆ ಹೋಗ್ಬೇಕಾಗಿದೆ. ನೀವು ಉದ್ಧಾರಕ್ಕೆ ಹೋಗ್ಬೇಡ್ರಿ. ಅಂತ ಭಕ್ತಿ ಮಾಡಿದಾರ ಬೇಕಲ್ಲ ನನಗೆ.
ಎಷ್ಟೋ ಮಂದಿ ಅದಾರ. ಎಷ್ಟೋ ಮಂದಿ ಬೇಕಾಗಿಲ್ಲ ಸ್ವಾಮಿ, ನನಗೆ ಒಬ್ಬರದ್ದು ಹೇಳ್ರಿ. ಒಬ್ರದ್ದು ಹೇಳ್ಬೇಕ? ಹೌದ್ರಿ. ಪಂಚ ಪಾಂಡವ್ರು ನನ್ನ ಭಕ್ತರು. ಪಂಚ ಪಾಂಡವರು ನನ್ನ ಪ್ರೀತಿಯ ಭಕ್ತರವರು. ನಿನ್ನ ಪ್ರೀತಿಯ ಭಕ್ತರು. ಅದ್ರ ಒಳಗ ಹಾ ಹಾ ಅವ್ರಿಗೇನ ಅಂತ ಭಕ್ತ, ಎಂತ ಭಕ್ತರಿ ಸ್ವಾಮಿ? ಬಾಯಿಲೆ ಕೃಷ್ಣ 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 ಅನ್ನೋದಲ್ಲದೆ ಹಾ ಹಾ ಅವನ ರೋಮ್ಗಳ ಅವನ ಕೂದ್ಲು ನಾಮ ಸುಳ್ಳು ಮಾಡ್ತದ್ದು. ಯಾರು? ಅರ್ಜುನನು. ಅರ್ಜುನ ಕೂದ್ಲ ಅಂತ ಪ್ರೀತಿಯ ಭಕ್ತರನ್ನ 3 ಲೋಕದಲ್ಲಿಲ್ಲ. ಹೌದ್ರಿ. ನೋಡಿ ಸ್ವಾಮಿ, ಪಂಚ ಪಾಂಡವರು 5 ಮಂದಿ ನಿನ್ನ ಭಕ್ತರು ಅಂತ ಹೇಳ್ತೀರಿ, ಹೌದಲ್ರಿ? ಪ್ರೀತಿ ಭಕ್ತ ಯಾರು? ಅರ್ಜುನ. ಅರ್ಜುನ. ಎಲ್ಲರೂ ಬಾಯಿಂದ ಕೃಷ್ಣ ಅಂದ್ರ ಅರ್ಜುನನ ರೋಮಗಳೆಲ್ಲ ಕೃಷ್ಣ ಕೃಷ್ಣ ಅಂತ ನನ್ನ ಮುಂದೆ ಹೇಳಕತ್ತೀರಿ. ಹೌದೌದು. ಅದೇ ಅರ್ಜುನನ ಕಿರೀಟ ಈ ರಣಭೂಮಿ ಮೇಲೆ ಬಿದ್ದು ಹೊಳ್ಳಾಡ್ತಿರ್ತ. ಭಕ್ತರು ಕಾಪಾಡವ್ರು ಎಲ್ಲಿ ಹೋಗಿದ್ರಾಗ? ಅಲ್ಲೇ ಇದ್ನೆ. ಅಲ್ಲೇ ಇದ್ದಾವ, ಕಾಪಾಡ್ಲಿಲ್ಲ. ಅಲ್ಲೇ ಇದ್ದ ಯಾಕೆ ಕಾಪಾಡ್ಲಿಲ್ಲ? ಯಾಕೆ ಕಾಪಾಡ್ಲಿಲ್ಲ? ಅರ್ಜುನ ಕಿರೀಟ ಭೂಮಿಗೆ ಬೀಳಬೇಕಾಗಿತ್ತ. ಯಾಕೆ ಬೀಳ್ಬೇಕಾಗಿತ್ತು ಸ್ವಾಮಿ? ಯಾಕೆ ಬೀಳ್ಬೇಕಾಗಿತ್ತು? ನಾನು ಅರ್ಜುನ ಕೂಡಿಕೊಂಡು ಬಂದ ಸಮಯದಲ್ಲಿ ವಿಶ್ರಾಂತಿಗೋಸ್ಕರ ಹೋಗಿದ್ದೀವಿ. ನೀವ್ರಿ ರಥ ತಗೊಂಡ ಹೋದ ಸಮಯದಲ್ಲಿ ಅಗ್ನಿದೇವರಿಗೆ ಏನಾಗಿತ್ತು? ಏನಾಗಿ ಸ್ವಾಮಿ? ಮಧುಮೇಹ ರೋಗ ಆತ, ಒಂದು ರೋಗ ಆಗಿತ್ತು ಅವಾಗ. ರೋಗ ಆಗೈತ್ರಿ. ಕಾಂಡವನ ಆತ, ಒಂದು ದೊಡ್ಡ ವನ ಇತ್ತು. ಒಣ ಐತ್ರಿ. ಆ ವನ ಸುಟ್ಟ ಭಸ್ಮ ಮಾಡಿ ಅಗ್ನಿದೇವರಿಗೆ ಯಾವತ್ತಿ ಕೊಟ್ಟದಾದ್ರ ಅವನ್ ರೋಗ ಹೋಗ್ಬೇಕಾಗಿತ್ತ. ಕಾಂಡವನ ಅಗ್ನಿದೇವ ಸುಡಾಕ್ ಹಾದ ಕೂಡ್ಲಿ ಇಂದ್ರ ಏನ್ ಮಾಡ್ತಿದ್ದ ಸ್ವಾಮಿ? ಆ ವನದ ಮೇಲೆ ಮಳಿ ಸುರಿಸ್ತಾ ಇದ್ದ. ಮಳಿ ಸುರಿಸ್ತಿದ್ರಿ. ಯಾಕ? ಆ ವನದಲ್ಲಿ 2 ಸರ್ಪ ಇದ್ದು. ಯಾವ್ಯಾವ್ರಿ? ತಕ್ಷಕ ಶ್ವೇಶೇನ ಅಂತ 2 ಅಪ್ಪ ಮಗ 2 ಸರ್ಪ ಇದ್ದು. 2 ಸರ್ಪ್ರಿ. ನಾವು ಅಗ್ನಿದೇವನು ಕಾಂಡವನ ಸುಟ್ಟದಾದ್ರ ನಾವು ಇವಾಗ ಅವತಿ ಆಗ್ಬೇಕಾದಲ್ಲ ಅಂತ ತಿಳಿದುಕೊಂಡು ಆ ತಕ್ಷಕ ಏನ್ ಮಾಡಿದ್ರಿ? ಇಂದ್ರನ ಬೇಡಿ ಬೀದ. ಇಂದ್ರ ಬಹುದಿವ್ಸವಾಗಿ ಒಣದಾಗಿದ್ದೀವಪ್ಪ ನಾನು. ಹೌದು. ನೋಡು, ಅಗ್ನಿದೇವ ಕಾಂಡವನ ಸುಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ನಾವ್ ಒಣದಾಗ ಸುಟ್ಕೊಂಡು ಸಾಯ್ಬೇಕಾಗ್ತದ. ಹೆಂಗ್ ಮಾಡ್ತೀವಿ ನೋಡಪ್ಪ ಅಂದಾಗ ಇವ್ ಸುಡಾಕ್ ಹಾದ ಅದಕೊಳ್ಳಿ ಮ್ಯಾಲ ಮಳಿ ಸುರಿತ್ರಿ. ಇಂದ್ರ ಮ್ಯಾಲ ಮಳಿ ಸುರಿಸ್ತಿದ್ರಿ. ಆವಾಗ ಅಗ್ನಿದೇವ ಏನ್ ಮಾಡಿದ ಸ್ವಾಮಿ? ನಾನು ಅರ್ಜುನ ಕೂಡಿಕೊಂಡು ವಿಶ್ರಾಂತಿ ಹೋಗಿಲ್ಲ, ಅಲ್ಲಿಗೆ ಬಂದ್ರಿ. ಪರಮಾತ್ಮ, ಕಾಂಡವನ ನಾನು ಅವತಿ ಆಗ್ಬೇಕಾಗ್ಯದ, ನನಗ ರೋಗ ಹೋಗ್ಯದ, ಮಧುಮೇಹ ರೋಗ ಆಗ್ಯದ. ನನ್ ರೋಗ ಹೋಗ್ಬೇಕಾರ ಕಾಂಡವ ನನ್ಗ ಅವತಿ ಆಗ್ಬೇಕ್ರಿ. ನೀನು ಅರ್ಜುನ ಕೂಡಿಕೊಂಡು ನನಗೆ ಸಹಾಯ ಮಾಡಿದ್ದಾದ್ರ ನನ್ ರೋಗ ಹೋಗ್ತದ ನೋಡಪ್ಪ. ಹೆಂಗ್ ಮಾಡ್ತೀರಿ ನೋಡು. ಆಪತ್ತ ಕಾಲ ಬಾಂಧವ ಹೆಸರದ ನನಗ ಆಪತ್ತು ಬಂದದ ರಕ್ಷಣಾ ಮಾಡಲೇಬೇಕು ಅಂದಾಗ ನಾನು ಅರ್ಜುನ ಕೂಡಿಕೊಂಡು ಆ ಕಾಂಡವನಕ ಹೋಗಿಬಿಟ್ಟಿವಿ. ನೀವ್ರಿ ಅರ್ಜುನಿಗೆ ಹೇಳಿ ಏನಂತ ಹೇಳಿದ್ರಿ? ಒಂದೇ ಒಂದು ಬಾಂಡಿಂದ ಮಳಿ ಎಲ್ಲ ಕಟ್ಟಿ ಹಾಕಿಬಿಡತ್ ಹೇಳಿದ್ವಿ. ಯಾರು ನೀವ್ರಿ? ನಾನೇ ಹೇಳಿದ್ನಿ. ಅದನ್ನು ಹೇಳಿದ್ರೆ ಹೌದು. ಯಾಕೆ ಮಳಿ ಬೇಡ ಅಂದ್ರನ? ಮಳಿ ಬೇಡ, ಕಾಂಡವನ ಸುಡ್ಬೇಕಲ್ಲ. ಅದನ್ನ ಯಾಕೆ ಸುಡಾಕ್ ಹೋಗಿದ್ರಿ ನೀವು? ಜಗತ್ತಲ್ಲಿ ಹೊತ್ತ ಪರಮಾತ್ಮನೇ ಇದ್ದ ಕಾಂಡವನ ಸುಡಾಕ್ ಹೋದ್ರ? ಇದು ಮುಗಿತಕ್ಕ ನಿತ್ತರ ಕೇಳ ಹೇಳ್ರಿ, ಎಲ್ಲ ಹೇಳ್ರತ್ತ. ಕಾಂಡವನ ಅವತಿ ಸುಡ್ಲಿಕ್ಕೆ ಹತ್ತಿದ. ಒಂದೇ ಒಂದು ಬಾಂಡಿಂದ ಮಳಿ ಎಲ್ಲ ಕಟ್ಟಿ ಹಾಕಿದ್ರಿ. ಒಂದು ಸರಪ್ ಉಳ್ದತ್ಲ, ತಕ್ಷಕ ಆತ. ಹೌದ್ರಿ. ಇನ್ನು ಮೇಲೆ ನಾನು ಸಾಹಿತಿ ಅಂತ ತಿಳ್ಕೊಂಡು ಅದು ಅಂತರ್ಮಾರ್ಲಿ ಹಾರಿ ಹುಟ್ಟಿತ್ತು. ಅಂತರ್ಮಾರ್ಗ್ಲಿ ಹಾರಿ ಹೋಗೋದು ಅರ್ಜುನ್ ನೋಡಿ ಸುಮ್ಮರಿಲ್ಲ. ಮತ್ತೇನ್ ಮಾಡಿದ್ರಿ? ಮತ್ ನೋಡಾಕ ಮಾಡಲೇಬೇಕದನ್ನ. ಹೌದಲ್ರಿ. ಒಂದು ಕ್ರಿಮಿ ಕೂಡ ಮಾಡದಾಗಿನ ಹೊರಗೆ ಹೋದ್ರನ ಇವನ್ ರೋಗ ಹೋಗಂಗಿಲ್ಲ. ಹಿಂಗ ನೇಮ್ ಇತ್ತದ. ಹೌದ್ರಿ. ಒಂದೇ ಒಂದು ಬಾಂಡಿಂದ ಆ ಸರ್ಪ ಗುರಿ ಇಟ್ಟು ಹೊಡೆದ್ ಬಿಟ್ರಿ. ಅದ ಕತ್ತರಿಸಿ ಉರಿಯಾಗ ಬಿತ್ರಿ. ಏನಂತ ಬಿತ್ತು? ಏನಂತ್ರಿ? ಅರ್ಜುನ, ನೀನು ಏನಂದಿಲ್ಲದ ನನ್ನ ಶಿರವನ್ನು ಹರಿದಿ ನಾನು ಶರವಾಗಿ ಬಂದು ನಿನ್ನ ಶಿರವು ಕತ್ತರಿಸದ ಇದ್ದರೆ ನಾನು ತಕ್ಷಕನ ಮಗ ಶ್ವೇಶೇನ ಅಲ್ಲ ಎಂದು ಪ್ರತಿಜ್ಞೆ ಮಾಡಿ ಅದೇನ್ ತಯಾರಾತು? ಏನಾಯ್ತ್ರಿ? ಸರ್ಪಾಸ್ತ್ರ ಬಾಣ ಅಂತ ಒಂದು ಬಾಣ ತಯಾರಾತ್ರಿ. ಬಾಣ ತಯಾರಾಗಿ ಎಲ್ಲಿ ಹೋತ್ರಿ? ಕರ್ಣನ ಹತ್ತಿರ ಹೋತು. ಕರ್ಣನ ಹತ್ತಿರ ಹೋತ್ರಿ. ಕರ್ಣ, ನಿನಗ ಅರ್ಜುನ್ಗ ಮುಂದ ಕುರುಕ್ಷೇತ್ರ ಯುದ್ಧ ಆಗೋದದ. ಆ ಯುದ್ಧದಲ್ಲಿ ನಾನು ಅರ್ಜುನ ಪ್ರಾಣ ತೆಗೆದುಕೊಂಡು ತೀರೋಣ ಇದ್ದೇನೆ. ಹೌದು. ನಾ ಪ್ರತಿಜ್ಞೆ ಮಾಡೇ ಬಂದಿನ ನಿನ್ನ ಬತ್ತಳಿಕೆಯಲ್ಲಿ ಇರುತ್ತೇನೆ ಅಂತ ಹೇಳಿ ಕರ್ಣನ ಬತ್ತಳಿಕೆಯಲ್ಲಿ ಆ ಬಾಣ ಇತ್ರಿ. ಮುಂದೆ ಕುರುಕ್ಷೇತ್ರ ಯುದ್ಧ ಚಾಲು ಆಯ್ತ್ರಿ. ಅರ್ಜುನ ರಥ ನಾವು ಹೊಡಿತಿದ್ರಿ. ಕರ್ಣ ಏನ್ ಮಾಡಿದ? ಮಾಡಿ ಸ್ವಾಮಿ? ಇದೇ ಸಮಯ ಅರ್ಜುನ್ ಹೊಡೆದ ಬಿಡ್ಬೇಕ ತಿಳ್ಕೊಂಡು ಅದೇ ಸರ್ಪಾಸ್ತ್ರ ಬಾಣ ತೆಗೆದುಕೊಂಡು ಅರ್ಜುನ್ ಕುತಿ ಗುರಿ ಇಟ್ರಿ. ನಾನು ತಿಳಿದು ನೋಡಿದಿ ಬಾಣಿಯನ್ನು ಪ್ರಯೋಗ ಮಾಡಿದ್ರಿ. ರಥ ಅರ್ಜುನ್ ರಥ ನಾನು ಹೆಬ್ಬಟ್ಟಿ ನಾನು ನೆಲದಾಗ ಓದ್ತಿದ್ದಿ. ನೀವು ನೆಲದಾಗ ಓದ್ತೀರಿ?
ಅವ ಗುರಿಯಲ್ಲಿ ಇಟ್ಟಿದ್ದ, ಎಲ್ಲಿ ಇಟ್ಟಿದ್ರಿ? ಕುತ್ತಿಗೆ ಇಟ್ಟಿದ್ದ. ಕುತ್ತಿಗೆ ಇಟ್ಟಿದ್ರಿ. ಆ ಬಾಣ ಬಂದ ಕಿರೀಟಕ್ಕೆ ಬಡಿತ. ಹಾ ಹಾ ಅವನು ಮಾನ ಹೋತು. ಹಾ ಹಾ ಅರ್ಜುನ ಪ್ರಾಣ ಉಳಿಸಿನ. ಏನ್ ಮಾತಾಡ್ತೀರಿ ಸ್ವಾಮಿ? ಮಾಡಬಾರ್ದ ಪ್ರಾಣ ಉಳಿಸಿರಿ ಏನಾಗ್ತದ? ಯಾಕ್ರಿ? ಕುರುಕ್ಷೇತ್ರ ಮುಗಿಲಿಕ್ಕೆ ಬಂದಿತ್ರಿ. ಜಗತ್ತ ಧರ್ಮ ಕ್ಷೇತ್ರ ಆಗಬೇಕಾಗಿತ್ತು. ಅರ್ಜುನ ಕಿರೀಟ ಭೂಮಿಗೆ ಬೀಳುವುದರಿಂದ ಹಾ ಹಾ ಕೌರವರ ವಂಶ ನಾಶ ಆಗಬೇಕು. ಕುರುಕ್ಷೇತ್ರ ಮುಗಿಲಿಕ್ಕೆ ಬಂದಿತ್ರಿ. ಜಗವೆಲ್ಲ ಧರ್ಮಶಾಲಿ. ಹಾ ಹಾ ಜಗತ್ತ ಧರ್ಮಶಾಲಿ ಮಾಡಿಟ್ಟಿನ. ನೀವ್ರಿ ಏನಾರೇ ಮಾತಾಡ್ತೇನ? ಯಾರೇ ನೀ? ನಾ ಏನ್ ಮಾತಾಡಿ ನಿಮಗ? ಅದನ್ನ ಮಾತಾಡಕತ್ತಿಲ್ಲ ಮತ್ತೆ. ಹಾ ಮತ್ ಹೌದು, ಅದನ್ನು ಮಾಡ್ರಿ. ನಾನೇ ಮಾಡಿನು. ಭಗವಂತ ದ್ರೌಪದಿ ಯಾರು? ತಂಗಿ. ನಿಮ್ಮ ತಂಗಿ. ಭಗವಂತ ತಂಗಿ ದ್ರೌಪದಿ ಯಾರು? ನಿಮ್ಮ ತಂಗಿ. ಈ ತುಂಬಿ ಸಭೆಯಲ್ಲಿ ನಿಂತುಕೊಂಡು ದುಶ್ಯಾಸನ ಸೀರಿ ಸೇರ್ಗಡೆ ಮಾಡಭಂಗ ಮಾಡ್ಲಿಕ್ಕೆ ಪಾಂಡವರು ಅಲ್ಲಿ 5 ಮಂದಿ ಆಕೆ ಪತಿಗಳು. ಹೌದಲ್ಲ? ಜಗತ್ತಾಳು ಅಂತ ಪರಮಾತ್ಮ ನಿನಗೂ ಕಾಪಾಡಕ್ಕಾಗ್ಲಿಲ್ಲ. ಭಗವಂತ 5 ಮಂದಿ ಪಾಂಡವರ ಅಕ್ಕಿ ಪತಿಗಳ ಆ ಸೀರೆ ಹೇಳ್ಕೊಂಡು ಹೊಂಟಾರ. ಅಕ್ಕಿ ಮಾನಭಂಗ ಆಗಕತ್ತೈತಿ. ಭಗವಂತ 5 ಮಂದಿ ಮಾರಿಗೆ ಸೆರಗ್ ಹಾಕಿ ಕಳಾಕತ್ತಾರ. ನಿಮ್ಮ ತಂಗಿನ ನೀವು ನೋಡಿಲ್ಲ, ನಮ್ಮಂತ ಆದ ಹೆಂಡ್ರಿ ಏನ್ ನೋಡ್ತೀರಿ? ನನ್ನ ತಂಗಿ ನಾ ನೋಡಿಲ್ರಿ? ನೋಡಿ. ಯಾವಾಗ ನೋಡ್ರಿ? ಬಿಟ್ಟಿನ. ನೋಡ್ರಿ ಮತ್ ಬಿಟ್ರಿ? ಯಾಕೆ ಬಿಡ್ಬೇಕಾಗಿತ್ತು? ನೋಡುದು ಬಿಡುದು ಮಾಡ್ತಾನ. ಯಾಕ್ರಿ? ಅದೇನ ಮಾನ ಹೋಗ್ಲಂತ ಮಾಡಕತ್ತೀರ? ಕಾರಣ ಅದ. ಅದಕ್ಕ ಏನ್ ಕಾರಣ ಬತ್ ಸ್ವಾಮಿ? ನಾನು ಪಾಂಡವ್ರು ಏನ್ ಹೇಳ್ತಾ ಇದ್ದೆ? ಏನ್ ಹೇಳಿದ್ರಿ? ಧರ್ಮರಾಜ ಧ್ಯಾನ ಮಾಡ್ಬೇಕು. ಭೀಮಾ ಧ್ಯಾನ ಮಾಡ್ಬೇಕ್ರಿ. ಅರ್ಜುನ ಧ್ಯಾನ ಮಾಡ್ಬೇಕು. ನಕುಲು ಸಹದೇವ್ರನ್ನ ಹಿಡ್ಕೊಂಡು ದ್ರೌಪದಿ ಹಿಡ್ಕೊಂಡು ಅವ್ರ ಮಣಿಮಂದಿಗೆಲ್ಲ ಧ್ಯಾನ ಮಾಡ್ಬೇಕು. ಒಂದಾನೊಂದ್ ದಿವ್ಸ ಧರ್ಮರಾಜಾಗ ಭೀಮಸೇನ ಅಂತಾನ. ಏನಂತಾರ ಸ್ವಾಮಿ? ಅಣ್ಣ, ಕೃಷ್ಣ ದಿನಾಲು ಮಂದಿರಕ್ಕೆ ಬರ್ತಾರ. ಬರೇ ಧ್ಯಾನ ಮಾಡ್ರಿ. ಯಾಕೆ ಧ್ಯಾನ ಮಾಡ್ಬೇಕು? ಬರೇ ಇದನ್ನ ತಲೆ ಇಡಿಸ್ಯಾನಪ್ಪ. ನೋಡುನಪ್ಪ, ಕೇಳುನು. ಆ ಕ್ಷಣಕ್ಕೆ ಅವ್ರ ಮಂದಿರದಾಗ ಇದ್ರಿ ಅಲ್ಲೇ ಅವಾಗ ಹೋಗಿ ಹೇಳಿ ಭೀಮಗ. ಏನತ್ರಿ? ಭೀಮಾ ಧ್ಯಾನ ಮಾಡ್ಬೇಕಂತ ಹೇಳಿದಿ. ಮಾಡ್ಬೇಕು. ಅವಾಗ ಭೀಮಸೇನ ಅಂತಾನ. ಏನಂತಾರ ಸ್ವಾಮಿ? ಕೃಷ್ಣ ದಿನಾಲು ನಮ್ಮ ಮಂದಿರಕ್ಕೆ ಬರ್ತಿ. ಬರೇ ಧ್ಯಾನ ಮಾಡ್ರತಿ, ಅದನ್ನ ತಲೆ ಇಡಿಸಿ. ಯಾಕೆ ಧ್ಯಾನ ಮಾಡ್ಬೇಕು? ನಿಮ್ಮ ಪುಣ್ಯ ನಿಮ್ಮನ್ನ ಕಾಯ್ತದ. ಆಪತ್ತ ಕಾಲದಲ್ಲಿ ಧ್ಯಾನ ನಿಮ್ಮನ್ನ ಕಾಯ್ತದ. ಅಂತಂಬ್ರು ಬಾಳದ್ ಯಾರು? ಅವ್ರು ನಮ್ಮನ್ನ ಕಾಪಾಡ್ತಾರ ಅನ್ನಂಗಿಲ್ಲ. ನಿಮ್ಮ ಪುಣ್ಯನೇ ನಿಮ್ಮನ್ನ ಕಾಯ್ತೈತಿಪ್ಪ, ಧ್ಯಾನ ಮಾಡ್ರಿ ಅಂತ ಅವ್ರಿಗೆ ಹೇಳಾಕತ್ತೀನಿ ನಿಮಗ. ತಾನಿ ಎಂತ ಹುಚ್ಚದಿ ಅನ್ನೋದು ನನಗ. ಯಾರಿಗೆ? ನಿಮಗ್ರಿ? ನನಗ ಒಂದು ಸಂಧಿಗೆ 1000 ಆಣೆ ಶಕ್ತಿ ಉಂಟು ನನಗದ. ನಿಮಗದ? ಭೀಮಸೇನ. ನಮ್ಮ ಅಣ್ಣ ಧರ್ಮರಾಜ ಪ್ರತಿ ಹೆಸರು ಪಡೆದಾರಲ್ರಿ. ಮೊದಲೇ ಹೆಸರು ಏನದ? ಯಾರಿ? ಯುಧಿಷ್ಠರ. ದಾನ ಧರ್ಮ ಪರೋಪಕಾರ ಮಾಡೋದ್ರಿಂದ ಧರ್ಮರಾಜ ಆತನಿಗೆ ಹೆಸರು ಬಂದದ. ಅರ್ಜುನ 3 ಲೋಕದ ಗಂಡ. ನಕುಲ ಸಹದೇವರು ತ್ರಿಕಾಜ್ಞಾನಿಗಳು. ಮುಂದೆ ಹಿಂಗ ಆಕತಿ ಹೇಳವ್ರು. ಹೌದಲ್ರಿ? ಅಂತ ಜ್ಞಾನ ಅವರಲ್ಲಿ ಇತ್ತು. ದ್ರೌಪದಿ ಪತಿವ್ರತ ಶಿರೋಮಣಿ. ತಾರಾ, ಸೀತಾ, ಮಂಡೋದರಿ, ಅಹಲ್ಯ, ದ್ರೌಪದಿ ಇವರೆಲ್ಲ ಪಂಚಕಣ್ಣಿಯರ ಹೆಸರು ಬಂದದ ಎಲ್ಲರಿಗ್ರಿ. ಅದಕ್ಕೆ ದ್ರೌಪದಿ ಪತಿವ್ರತ ಶಿರೋಮಣಿ ಇದ್ದಾಳ್ರಿ. ಕಾಷ್ಟ ಯಾಕೆ ಕಾಷ್ಟ ಬತ್ರಿ? ಭೀಮಸೇನ ಕಾಷ್ಟ ಬರಲ್ಲ ತಿಳ್ಕೊಂಡಿದ್ದ. ಕೌರವ್ರು ಪಾಂಡವ್ರು ಕೂಡ್ಕೊಂಡು ಪಗಡಿ ಆಟ ಆಡಿದ್ರಿ. ಪಗಡಿ ಆಡದ್ರಿ ಪಾಂಡವ್ರು ಸೋತ್ಕೊಂಡ್ರಲ್ರಿ? ಸೋತಾರದ್ರ ಮಾತಿಲ್ಲ. ಇಲ್ಲ. ಧರ್ಮರಾಜ ಹೇಳ್ತಾನ, ಏನಂತಾರಿ? ತಮ್ಗಳ್ರಿ ನಾವ್ ಪಗಡಿ ಆಡಿದ್ರೆ ಸೋತೀವಿ. ಸೋತದೇನು ಮಾತಾಡ್ಬೇಡ್ರಿ, ಸುಮ್ಕೊಂಡ್ರಿ. ಅವ್ರಿಗೆ ಏನ್ ಅಂತೀರಿ? ಅಂದ್ ಕೂಡಿ ಶಕುನಿ ಇವ್ರೇನ್ ಮಾಡಿದ್ರ ಸ್ವಾಮಿ? ದುರ್ಯೋಧನ, ದುಶ್ಯಾಸನ ಇವ್ರ ಕೂಡ್ಕೊಂಡು ಎಲ್ಲ ಹಂಚಿಕೆ ಮಾಡಿದ್ರ ನೋಡು. ಏನಂತ ಮಾಡಿದ್ರಿ ಹಂಚಿಕೆ? ಈಗ ಪಾಂಡವ್ರು ಮಾತಾಡಂಗಿಲ್ಲ, ಸೋತಾರ ಅವ್ರ. ಮಾತಾಡಂಗಿಲ್ಲ. ದ್ರೌಪದಿ ಹೇಳ್ಕೊಂಬವ್ರಿ ಒಂದು ದುರ್ಯೋಧನ ಹಿಂದ ನನಗೆ ಭಾಳ ಮಾತಾಡಿ ಹೇಳಕ್ಕೆ. ಮಾತಾಡ್ಬೇಕಾದ್ರೆ ಮಿತಿ ಬೇಕಾ? ನಿನಗೊಂದು ಮಾತು ಹೇಳ್ತಾನ. ಏನ್ ಹೇಳ್ತ್ರಿ? ದ್ರೌಪದಿ ದುರ್ಯೋಧನಗ ಒಂದು ಮಾತು ಮಾತಾಡಿ ಹೇಳಕ್ ಹಿಂದ ಏನಂತ್ರಿ? ಅದರಿಂದ ಕುರುಕ್ಷೇತ್ರ ಆಗಿ ಹೋಗ್ಯದಲ್ರಿ.
ಬಾಳ ಕೆಟ್ಟದ ಇದನ್ನ ವಿಚಾರ ಮಾಡುವಂತ ಶಕ್ತಿ ಬೇಕು. ಹೌದಲ್ರಿ? ಹೌದಲ್ಲೋ? ಅವ್ರ ಮಂದಿರ ಹೆಂಗಿತ್ತು? ಹೇಗಿತ್ರಿ? ಇಲ್ಲಿ ಭೂಮಿ ಐತಿಲೋ ಐತಲ್ರಿ, ಅದ ನೀರು. ನೀರು ಎಲ್ಲಿ ಅದ? ಅದು ಭೂಮಿ. ರೀ. ಅಂತ ಮಂದಿರ ಕಟ್ಟಿರಿ ಅವರು. ಮಂದಿರ ಕಟ್ಟಿರಿ. ದ್ರೌಪದಿ ಮ್ಯಾಲ ಮರಡಿ ಮ್ಯಾಗ ಇದ್ಳು. ಮರಡಿ ಮ್ಯಾಗ ಇದ್ದಾಗ ಇವ್ ಬಂದ ದುರ್ಯೋಧನ. ಇದು ಭೂಮಿನ ಇರ್ಬೇಕಲ್ಲ ಅಂದು ಹೋಗಿ ಅಲ್ಲಿ ಕಾಲಿಟ್ಟ. ಅಲ್ಲಿ ನೀರಿದ್ದು ನೀರಾಗ ಬಿದ್ದು ಬಿಟ್ರಿ. ಮ್ಯಾಲ ನಿತ್ ಮರಡಿ ಮ್ಯಾಲ ನಿತ್ ನಕ್ಕಳಕಿ ನೋಡಿ. ಯಾರೀ? ದ್ರೌಪದಿ. ಏನಂದ್ರಕ್ಕಳು? ಏನಂತ್ರಿ? ಅಂದಶ್ಯ ಪುತ್ರ ಅಂತ ಅಂದ್ರ ಏನು? ಏನ್ರಿ? ಕುರುಡನ ಮಗ ಕುರುಡ ಹ್ಯಾಂಗ ಬಿದ್ದು ನೋಡ ಅಲ್ಲಿ ನೀರಾಗ ಅಂತ ನಕ್ಕಳ್ರಿ. ಅದ್ ತಿಳಿಯಾಗ ಹಿಡಿದವ್. ಹೌದ್ರಿ. ಆ ಮಾತಿನಿಂದ ಕುರುಕ್ಷೇತ್ರ ಆಗ್ಯದ. ಮಾತಾಡ್ಬೇಕಾದ್ರೆ ಮಿತಿ ಬೇಕು. ಆವಾಗ ನನಗೆ ಹಿಂದೆ ಭಾಳ ಮಾತಾಡಲಿಕ್ಕೆ ಹೇಳ್ಕೊಂಡ್ ಬರ್ರಿ. ತುಂಬಿದ ಸಭೆಯಲ್ಲಿ ದುಶಾಸನ ದುರ್ಯೋಧನ ಇವರೆಲ್ಲರೂ ಕೂಡ್ಕೊಂಡು ಸೀರೆ ಕಳ್ಯಾಕ ಹತ್ತಿದ್ರು. ಕುಟ್ರಿ ಬಿತ್ತು ಸೀರೆ, ಗುಡ್ ದೊಡ್ಡ ಕೂತ್ರಿ ಬಿತ್ರಿ. ಹಾಗೆ ಕಳ್ದ ಕಳಿತಾರ. ಪತಿಗಳ ಮುಖ ನೋಡ್ತಾಳ್ರಿ. ಬಲಾಡ್ರಿದಾರ ಇವ್ರ, ಸೂರ್ರದಾರ. ಯಾವಾಗ ಆಗ್ಲಿ ಇವ್ರ ಅನುಕೂಲ ನನಗ ಐತ್ರಿ. ಇವ್ರು ಬಿಡಿಸ್ಕೋತಾರ. ಅವ್ರನ್ನ ನೋಡ್ತೀವ್ರಿ. ಒಂದು ಪದ್ರಿ ಸೀರೆ ಉಳಿತು ನೋಡು. ಮಾಣ ಹೋಗೋದು ಬತ್ಲ ಸಮಸ್ಯೆ. ಹೌದಲ್ರಿ? ಬಂದ್ ಕೂಡ್ಲಿ ಆಕಿಗೆ ಅವಾಗ ಯಾತ್ರ ಐತ್ರಿ. ನಾ ಏನ್ ಹೇಳ್ತಿದ್ನಿ? ಏನಂತ್ರಿ? ಯಾವಾಗಲಿ ಧ್ಯಾನ ಮಾಡ್ರಿ, ನಿಮ್ಮ ಪುಣ್ಯ ನಿಮ್ಮನ್ನ ಕಾಯ್ತದ. ಹೌದಲ್ಲ? ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟ ತಲೆಬೇಡ್ರೆ ಮುಂದೆ ಕಟ್ಟಿಹುದು ಬುತ್ತಿ. ಇನ್ನೊಬ್ಬರಿಗೆ ಪರೋಪಕಾರ ಮಾಡ್ರಿ, ಧ್ಯಾನ ಮಾಡ್ರಿ, ನಿಮ್ ಪುಣ್ಯ ನಿಮ್ಮನ್ನ ಕಾಯ್ತದ. ಹೌದ್ರಿ? ಅವ್ರು ಹೇಳ್ಕೊತ ಇದ್ನೆ. ಅವಾಗ ಅವಳಿಗೆ ಹೆಸರವಾಯ್ತು. ಅಣ್ಣ, ಇಲ್ಲಿವರೆಗೆ ನೀನು ಮರ್ತದ ನನ್ನ ತಪ್ಪಾಯ್ತು. ಇದು ಯಾರಿಂದ ಸಾಧ್ಯವಿಲ್ಲ. ನೀನೇನನ್ನು ರಕ್ಷಣೆ ಮಾಡ್ಬೇಕೆಂದು ಕಣ್ಣ ಮುಚ್ಚಿ ಕೈ ಮೇಲ್ ಮಾಡಿದಾಗ ಅಕ್ಷಯ ಆಗಲಿ ಅಕ್ಷಾಂಬರ ಕೊಟ್ಟು ಕಾಪಾಡಿ ದ್ರೌಪದಿನ. ಯಾರ? ನಾನ. ನೀವ್ರಿ? ಮತ್ಯಾರ? ನೀವು ಕಾಪಾಡಿಲ್ಲ. ಮತ್ಯಾರ? ದುರ್ವಾಸ ಮುನಿಗಳು ಕಾಪಾಡ್ಯಾರ. ಹರಿದ ಹಂತ ಅಕ್ಷಾಂಬರ ಕೊಟ್ಟು ಕಾಪಾಡ್ಯಾರ. ಅವ್ರ ಹೆಂಗ ಹೇಳು? ನೀವ್ ಹೇಳ್ರಿ. ನಾನೇ ಹೇಳಿ. ಹೌದು, ನೀವ ಹೇಳ್ಬೇಕ. ದುರ್ವಾಸ ಮುನಿಗಳು ಆಶೀರ್ವಾದ ದ್ರೌಪದಿಗಾಗಿತ್ತು ಇಲ್ಲ? ಆಗಿತ್ತಂದ್ರ ದುರ್ವಾಸ ಮುನಿಗಳ ಕೊಟ್ಟಂಗ ಅದಲ್ಲ ಅದನ್ನ. ಹೌದ್ರಿ? ಯಾವ್ದ ಅದನ್ನ ಇದನ್ನ ಮಾಡಿದ್ದು? ದುರ್ವಾಸ ಋಷಿಗಳಂದ್ರ ಯಾರ? ಅದನ್ನ ವಿಚಾರ ಮಾಡ್ರಿ ನೀವು. ಯಾರ ನಾವ್ಯಾಕ್ ಮಾಡೋಣ್ರಿ? ನೀವ್ ಹೇಳ್ರಿ. ನೀವ ಹೇಳುದ? ದುರ್ವಾಸ ಋಷಿಗಳು ಸ್ನಾನ ಮಾಡ್ಲಿಕ್ಕೆ ಇರ್ತಾರ ನದಿಯೊಳಗ. ಮಾಡ್ಲಿಕ್ಕೆ ಐತಿರಲ್ರಿ? ಈಗ ದ್ರೌಪದಿ ತನ್ನ ಸಖಿಯರನ್ನ ಕರೆದುಕೊಂಡು ನದಿ ದಾಟಿಗೆ ವಿಶ್ರಾಂತಿಗೋಸ್ಕರ ಹೋಗಿವ್ರಿ. ಹೋದಾಗ ಋಷಿಗಳನ್ನ ನೋಡಿ ನಿಂದ್ರೆ ಇಲ್ಲಿ ಅಂದ್ಲಕ್ಕೆ ಸಖಿಯರಿಗೆ. ಅವ್ರಿಗೆ ಯಾಕ? ದೊಡ್ಡ ಮಾತ್ಮರು ಬಂದಾರ, ದುರ್ವಾಸ ಋಷಿಗಳು ಸ್ನಾನ ಮಾಡ್ಲಿಕ್ಕೆ ಹತ್ತಾರ. ಅವ್ರ ಹೊರಗೆ ಬರ್ಲಿ, ಹೊರಗೆ ಬರಂತೆ ಅವ್ರಿಗೆ ನಮಸ್ಕಾರ ಮಾಡೋನು, ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಹೇಳಿ ಆ ನದಿ ದಾಟಿ ನೆತ್ತಿ ಬಿಟ್ರಿ. ನಿತ್ತಾಗ ಇವರು ಎದ್ದು ಹೊರಗೆ ಬರ್ಬೇಕಂತ ವಿಚಾರ ಮಾಡಿದ್ರಿ. ಇವ್ರ ಕೈಪ ನೀರಾಗ ಹೋಗಿತ್ತ. ಇವ್ರ ಕೈಪ್ ಹೋಗಿತ್ತಲ್ರಿ? ಕೈಪ್ ಹೋಗಿತ್ತಲ್ರಿ? ನೀರಾಗ ಹೋಗಿ ದಿಗಾಂಬ್ರಿ ಆದ ಮೂಲಕರ ಈ ಹುಡುಗರು ಹೋಗಂತೆ ಹೊರಗೆ ಬರ್ಬೇಕತ್ತ ನೀರಾಗ ಕೂತಾರಿ. ಇವ್ರು ಹೊರಗೆ ಬಂದ ಕೂಡಿ ನಮಸ್ಕಾರ ಮಾಡಿ ಹೋಗ್ಬೇಕತ್ತ ಅವ್ರು ಕೂತಾರ. ಇವ್ರು ನಿತ್ರು. ಬಾಳ ಹೊತ್ತಾತು. ಹೌದ್ರಿ? ಅವಾಗ ದುರ್ವಾಸ ಋಷಿಗಳಂತಾರ, ಏನಂತಾರಿ? ತಂಗಿ ಯಾಕೆ ನಿಂತಿರಿ ಬಾ ಗುರುಗಳೇ. ತಾವ್ ಹೊರಗೆ ಬಂದ ಕೂಡ್ಲಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೋಬೇಕಂತ ನಿಂತೀನ್ರಿ. ಹೌದ್ರಿ? ನಾನು ಹೊರಗೆ ಬರೋ ಪರಿಸ್ಥಿತಿ ಇಲ್ಲ. ಯಾಕೆ? ನನ್ನ ಕೈಪ ನೀರಾಗ ಹೋಗ್ಯದ. ಹೌದ್ರಿ? ನಾನು ದಿಗಾಂಬ್ರಿ ಆಗಿದ್ದೇನೆ. ಅದಕ್ಕೆ ನಾನು ನೀರಾಗ ಕೂತ್ಕೊಂಡ್ರಿ ಮಾ, ನೀವು ಹೋಗ್ರಿ ಈಗ ಅಂದ. ಹೌದ್ರಿ? ಅವಾಗ ದ್ರೌಪದಿ ಏನ್ ಮಾಡ್ಲು? ಸ್ವಾಮಿ ತನ್ನ ಪಿತಾಂಬ್ರಿ ಸೆರಗ್ ಹರಿದ ನೀರಾಗ ಬಿಟ್ಲ್ರಿ. ಅದನ್ನ ನೀರಾಗ ಬಿಟ್ಟಾಗ ಅದನ್ನ ಕೈಪ್ ಮಾಡ್ಕೊಂಡು ಹಚ್ಕೊಂಡು ಮ್ಯಾಲ ಬಂದ್ರಿ. ದ್ರೌಪದಿ ಎಲ್ಲಾರು ಕುಡ್ಕೊಂಡು ನಮಸ್ಕಾರ ಮಾಡ್ತಾರೆ. ಎಷ್ಟು ಚತುರ್ ಬುದ್ಧಿಯಾಕಿದ್ದೀವ. ಆ ಸಣ್ಣಕ್ಕಿದ್ದಿಕ್ಕರೆ ಬುದ್ಧಿಲಿ ಎಷ್ಟು ದೊಡ್ಡಕ್ಕಿದ್ದಿ. ಹೊರಗ ಹಿರಿಯರಾಗಿ ನಿಜವನ್ನ ಅರಿಯದವರು ಕಿರಿಯರು. ಅರಿತು ಕಿರಿಯರು ಜಗತ್ತಿಗೆ ಹಿರಿಯರು. 100 ವರ್ಷವಾಗಿ ತತ್ವ ಸಾರವನ್ನು ಅರಿಯದವರು ಯಮಪುರ ದಾರಿಯಲ್ಲಿ ಒದಿಸಿಕೊಂಬರು ಅವರು ಕಿರಿಯರು.
100 ವರ್ಷ ಆಗಿರ್ತಾವ ಹಾ ಯಮನ ಬಾದಿಗೆ ಹೊಂಟಿರ್ತಾರಲ್ರಿ ಅವ್ರಿಗೆ ಬುದ್ಧಿ ಇರುದಿಲ್ಲ. ಇಲ್ಲ ಇಲ್ಲ ನೀ ಸಣ್ಣಕ್ಕಿದಿ ಹ್ಮ್ ಎಷ್ಟು ಚತುರ್ ಬುದ್ಧಿ ಹಾಕಿದ್ದೀವ. ಹಾ ಹಾ ನನಗೆ ಏನು ಪಿತಾಂಬರ ಸೆರಗ್ ಹರಿದು ಕೊಟ್ಟಿಲ್ಲ ಹೌದು ಕೈಪ್ ಮಾಡ್ಕೊಳಕ. ಹ್ಮ್ ಈ ಎಳಿ ಒಳಗ ಹಾ ನಿನ್ನ ಅಪ್ಪತ್ತ ಕಾಲದಲ್ಲಿ ಹಾ ಹಾ ಈ ಎಳಿ ಒಳಗ ಹಾ ಎಷ್ಟು ಎಳಿದಾವಲ್ಲ. ಎಷ್ಟ್ ಹೇಳಿದಾವ ಒಂದು ಎಳಿಗೆ ಹಾ 1 ಕೋಟಿ ಹಾ ಸೀರೆ ಆಗಿ ನಿನ್ನ ಮಾನ ರಕ್ಷಣೆ ಆಗಲಿ ಅಂತ ಆಶೀರ್ವಾದ ಆಶೀರ್ವಾದ ಮಾಡಿದ್ರಲ್ರಿ ಅವ್ರ ಆಶೀರ್ವಾದ ಮಾಡಿದ್ರು. ಹಾ ಹಾ ಕೊಡಾವನ ಅವ್ರ ಆಶೀರ್ವಾದ ಮಾಡೋರ್ನ ಯಾರ ಅವ್ರು ಕೊಟ್ಟಾರು ಆಶೀರ್ವಾದ ಮಾಡ್ಯಾರ ನಾ ಅಂತ ನೋಡ್ರಿ ಅನ್ಬೇಕಾಕತಿ. ನಾ ಅಂತನಲ್ರಿ ಅವನೇ ನಾನೇ ಅವ ನೀನೇ ಅವ ಇದು ಹೋಗ್ಬಿಡ್ರಿ ಸ್ವಾಮಿ. ನರಕಾಸುರ ದೈತ್ರ ನಿನ್ನ ತೆಳಗ್ ಹಾಕಿ ತುಳಿಯಾಕ ಹಚ್ಚಿದ್ರ ಬಾಯಿ ಬಿಡ್ತಿದ್ದೆ ಪಕ್ಕ ಪಕ್ಕ. ಸ್ವಾಮಿ ಸತ್ಯಭಾಮ ಕೂಗಿದೆ ಸತ್ಯಭಾಮ ಅಂತ ಕೂಗಿದೆ. ಕೂಗಿನ ನಿನ್ನ ಪ್ರೀತಿ ಹೆಣ್ಸಿನ ಕೂಗಬೇಕಾಗಿತ್ತು. ಆಕೆ ಬಂದು ಉಳಿಸ್ಕೊತಿರ ಅದ್ ನಿನ್ನ ಅದು ನೀ ಕೆಲಸ ನಿನ್ನ ಕೈಲಿ ಆಗ್ಬೇಕಾಗಿತ್ತು. ನನ್ನ ಕೈಲಿ ಯಾಕಾಗಬೇಕು ಆಕೆ ಕೈಲಿ ಯಾಕಾಗ್ಲಿ ನಾ ಕೇಳ್ತಾನೆ ನಿಮ್ಮನ. ಹೌದು ನರಕಾಸುರ ದೈತ ಹಾ ಅವನು ಅವ ಯಾರು ನರಕಾಸುರ ದೈತ ನಿನ್ ಗೊತ್ತೀನಿ ಏನ್ ನನಗ್ ಗುರ್ತತ್ ನೀವು ಹೇಳ್ರಿ ಹೇಳ್ರಿ. ಕರ್ತವ್ಯದಲ್ಲಿ ನಿನ್ನ ಮಗ ಅವ ನನ್ನ ಮಗನ ನರಕಾಸುರ ದೈತ. ಹಾ ನೀ ಯಾರಿದ್ದಿ? ಯಾರಿದ್ರಿ? ನೀನು ಭೂದೇವಿ ಇದ್ದಿ. ಭೂದೇವಿ. ರುಕ್ಮಿಣಿ ಯಾರಿದ್ರು? ಯಾರಿ? ಸಿರಿದೇವಿ ಇದ್ರು. ಸಿರಿದೇವಿ ರೀ. ಸಿರಿದೇವಿ ಕಾಮನ್ ಹಾಡದಳ. ಹಾ ಹಾ ಕಾಮನಂತ ಸೌಂದರ್ಯವಂತರ ಜಗತ್ನಾಗ ಯಾರು ಅಲ್ಲ. ಯಾರು ಅಲ್ಲ. ನೀ ಅವಾಗಿಂದ ಕೊಟ್ಟು ಗುಣ ಏನೋ ಬಿಟ್ಟಿದ್ನಿ. ಯಾರಿ ನೀನ ಯಾಕ್ರಿ ಯಾಕ್ರಿ ಅವಾಗ ಏನ್ ಮಾಡಿದಿ? ಏನ್ ಮಾಡೀನ್ರಿ? ಶ್ರೀದೇವಿ ಅಂತ ಮಗನ ಹಡದಾಳ ಅಂದ್ಮೇಲೆ ಈ ಕಾಮನಿಕಿತ ಬಲಾಢ್ಯ ಮಗನ ಹಡಿಬೇಕೇನ. ಯಾರು? ನಾ ನೀ ಹಠಮಾರಿ ನೀ ಹೌದಲ್ಲ. ಬ್ರಹ್ಮನ ಕುರಿತು ತಪಸ್ಸು ಮಾಡಿದಿ. ಯಾರಿ? ನಾನ್ರಿ. ನೀನ ಆಗ ಬ್ರಹ್ಮದೇವ್ ಬಂದು ಕೇಳಿದ ಭೂದೇವಿ ನಿನಗೇನು ಬೇಕು? ನೋಡ್ರಿ ನನ್ನ ಮಗ ಬೇಕು. ನನಗ್ ಮಗ ಬೇಕಲ್ಲ. ಮಗ ಬೇಕು. ನಿನಗೆ ಎಂಥ ಮಗ ಬೇಕು? ಜಗತ್ತಿನಲ್ಲಿ ನನ್ನ ಮಗನ ಮರಣ ಒಟ್ಟ ಆಗಬಾರದು. ಯಾರ ಕೈಯಿಂದ ಆಗಬಾರದು? ಒಟ್ಟ ಆಗಬಾರ್ದ. ಇದು ಅಸಾಧ್ಯವಾದ ಮಾತಂತ ಬ್ರಹ್ಮದೇವ. ನೋಡು ಹುಟ್ಟಿದ ಸಾಯಕ ಬೇಕು. ಸಾಯ್ಲಿಕ್ಕೆ ಬೇಕಲ್ರಿ. ಕಟ್ಟಿದ ಬೀಳಿಕೆ ಬೇಕು. ಬೀಳಿಕೆ ಬೇಕ್ರಿ. ಸೃಷ್ಟಿ ನಿಯಮನ ಇದದ ಅದಲ್ರಿ. ಇದನ್ನ ಬಿಟ್ಟು ಕೇಳು ಕೊಡಬಹುದು. ಹಿಂಗ ಸಾವು ಬೇಡ ನಡೆಯಂಗಿಲ್ಲ ಅಂದಾಗ ನೀ ಏನ್ ವಿಚಾರ ಮಾಡಿದಿ? ಏನ್ ಮಾಡೀನ್ರಿ? ನೋಡ್ರಿ ನನ್ನ ಮಗನ ಮರಣ ಆಗ್ಲಿ. ನಾ ಸಾಯ ಅಂದಾಗ ನನ್ನ ಮಗ ಸಾಯ್ಬೇಕು. ಒಟ್ಟ ಯಾರಿಂದ ಮರಣ ಆಗಬಾರ್ದು. ಒಂದು ಮಾಗ್ ಯಾರು ಸಾಯ್ತಾರನ? ಯಾರಂತಾರೆ? ಈಗಾದ್ರೂ ಯಾರು ಅಂತಾರ? ಯಾರು ಅನ್ನೋದಿಲ್ಲ. ಅದನ್ನ ವಿಚಾರ ಮಾಡಿದ್ನಿ. ನೋಡು ನಾ ಸಾಯ ಅಂದಾಗ ನನ್ನ ಮಗ ಸಾಯ್ಬೇಕು. ಅಲ್ಲಿ ಮಠ ಸಾಯಬಾರ್ದು ಅಂತ ವರ ನಿಮ್ ಕೊಡದಾಕತ್ತಿಲ್ಲ ಕೇಳಿದಿ. ಹೌದ್ರಿ. ತಥಾಸ್ತೋತ ಆಶೀರ್ವಾದ ಮಾಡಿದ್ರಿ. ಮುಂದೆ ಅವನ ಹಡದೆ. ಅವನಿಗೆ ಹೆಸರೇನಿಟ್ಟಿ? ಏನಿಟ್ಟಿನ್ರಿ? ಭೂಮಾಸುರ ಅಂತ ಹೆಸರಿ. ಭೂಮಾಸುರ. ಅವನು ವಿದ್ಯಾಭ್ಯಾಸ ಕೈಲಿ ಕೇಳಿ ಹಾಕಿದೆ. ದೈತ್ಯರ ಗುರು ಯಾರ? ಶುಕ್ರಾಚಾರ್ಯ. ಶುಕ್ರಾಚಾರ್ಯ ಹತ್ತರ ವಿದ್ಯಾಭ್ಯಾಸ ಕಲಿ ಹಾಕಿ. ಹೌದ್ರಿ. ಕಲಿಯಾಕ ಹತ್ತಿದ. ದಿನಾಲು ಹೋಗ್ತಾ ಇದ್ದ. ದೊಡ್ಡವಾದ. ಆದ್ರೆ ಒಂದ್ ದಿವ್ಸ ಶುಕ್ರಾಚಾರ್ಯ ಭೂಮಾಸುರ್ಗೆ ಹೇಳ್ತಾನ ನಿನ್ನ ಮಗ್ಗ ಏನಂತ್ರಿ? ನೋಡು ಭೂಮಾಸುರ ನಿನ್ನ ಮರಣನೇ ಇಲ್ಲಿ ನೋಡಿ ಒಟ್ಟಿಗೆ ಅಂದ. ಅದ್ಯಾಂಗ್ರಿ ಊರುಗಳೇ? ಒಟ್ಟಿಗೆ ನನ್ನ ಮರಣ ಇಲ್ಲನ್ರಿ? ಇಲ್ಲ ಇಲ್ಲ. ಆಯ್ತು. ಯಾರಿಂದಿಲ್ಲ. ನಿಮ್ಮ ತಾಯಿಯಿಂದ ನಿನ್ನ ಮರಣ ಐತಿ ಅಂತ ಹೇಳಿದ್ರಿ. ಅಂದ. ಗುರುಗಳೇ ಜಗತ್ತಿನಲ್ಲಿ ನನಗೆ ಯಾರ್ಯಾರು ವೈರಿಗಳಿಲ್ಲ. ಯಾರು ಇಲ್ಲ. ನನ್ನ ತಾಯಿ ನನಗೆ ವರಿಯದಾಳ. ಈ ಹುಳ ಇದನ್ನ ಈಗ ಇಡಬಾರದು. ಇದನ್ನ ಕೊಂದ ಬಿಡ್ಬೇಕಂತ ಹೇಳಿ ಅವಾಗ ಹೇಳ್ತಾನ ಶುಕ್ರಾಚಾರ್ಯ. ಏನತ್ರಿ? ನೀ ಎಲ್ಲ ಕೊಲ್ಲಿಕ್ಕೆ ತಯಾರಾಗಿ ಅವಳು ಭೂದೇವಿ ಅವತಾರದ ಹಾಗೆ ಕೊಲ್ಲಿಕ್ ಬರುದಿಲ್ಲ. ಅವಳು ಯಾವಾಗ ಮೌನವಾಗಿರ್ತಾಳ ಅವಳು ಯಾವಾಗ ಕೊಲ್ಲಿಕ್ ಬರ್ತದಪ್ಪ, ಹಾಗೆ ಕೊಲ್ಲಿಕ್ ಬರುದಿಲ್ಲ ಅಂದಾಗ ನೀನು ಯಾವಾಗ ಮೌನವಾಗಿರ್ತಿ, ನೀನು ಯಾವಾಗ ಕೊಂದಿನು ನೋಡ್ಕೋತ ಕುಳಿತುಕೊಂಡ್ರಿ. ಕೆಲವೊಂದ್ ದಿನಗಳ ಹೋದ ಮೇಲೆ ನೀನು ಮೌನವಾಗಿದ್ದಿ. ಮೌನವಾಗಿದ್ದ ನಿನ್ನ ಕೊಂದ ಬಿಟ್ಟ. ಸಾವುದನಿಕೆ ಎಲ್ಲ ಆತ್ಲ. ನನ್ನ ತಾಯಿಯಿಂದ ನನ್ನ ಮರಣ ಇತ್ತು. ತಾಯಿನ ಹಾದ್ ಇನ್ಯಾರು ನನ್ನ ಕೊಲ್ಲ ಅವ್ರು ದುಷ್ಟ ಆಗಿಬಿಟ್ಟ. ಲೋಕ ಕಂಟಕಾದ. 16,000 ನರಕದ ಕೋಟಿ ಕಟ್ಟಿದ್ರಿ. ನರಕದ ಕೋಟಿ ಕಟ್ಟಿ 16,000 ಗೋಪಿಕಾಸ್ಥರಲ್ಲಿ ಎಳ್ಕೊಂಡು ಬಂದ ನರಕದಾಗ ಇಟ್ಟ ಮ್ಯಾಲ ಕೂತ್ ಬಿಟ್ರಿ. ಅಲ್ಲಿ ಏನ್ ಹೆಸರು ಬತ್ತವಂಗ? ಏನಂತ್ರಿ? ಅಲ್ಲಿಗೆ ನರಕಾಸುರ ದೈತ್ಯ ಅಲ್ಲಿಗೆ ಬತ್ತವಂಗ ಹೆಸರು. ಹೌದು. 16,000 ಗೋಪಿಕಾಸ್ತ್ರೀಯರಲ್ಲ ಸದಾವ ಕಾಲದಲ್ಲಿ ನನ್ನ ನಾಮಸ್ಮರಣೆ
ನಾಮಸ್ಮರಣಿ ಸದಾ ಕಾಲದಲ್ಲಿ ಮಾಡ್ತಾ ಇದ್ರೆ ಭಗವಂತ ಈ ಬಂಧನತೆ ಬಿಡುಗಡೆ ಮಾಡುವವರು ನೀನು ಹೊರತು ನಮ್ಗೆ ಯಾರು ಗೊತ್ತಿಲ್ಲ, ಯಾರು ಇಲ್ಲ. ಈ ಬಂಧನ ಬಿಡುಗಡೆ ನಿನ್ನಿಂದ ಆಗಬೇಕು. ನನ್ನ ಚಿಂತೆ ಯಾರು ಮಾಡ್ತಾರ ಅವ್ರ ಚಿಂತೆ ಮಾಡೋ ಕೆಲಸ ನಂದೈತಿ. ಅದಕ್ಕ ನಾವು ತಾರೈತಿ ಏನತ್ರಿ ನಿನ್ನ ಪುನರ್ಜನ್ಮ ಆಗಿತ್ತ. ಸತ್ಯಭಾಮ ರಣಭೂಮಿಯಲ್ಲಿ ಸತ್ಯಭಾಮ ಎಂದು ಕೂಗಿದ್ರಿ. ಯಾಕ್ರಿ ಸ್ವಾಮಿ ಎತ್ತು ಓಡಿ ಬಂದಿ, ಕಚ್ಚಿ ಹಾಕಿ ಓಡಿ ಬಂದಿ. ಮತ್ತ ಯುದ್ಧ ಚಾಲು ಇತ್ತು. ಹೌದಲ್ರಿ, ನನ್ನಿಂದ ಮರಲಿಲ್ಲ ಒಂದ. ಹೌದ್ರಿ, ನಿನ್ನಿಂದ ಇಲ್ಲ, ನನ್ನಿಂದ ಇಲ್ಲ, ಇಲ್ಲ, ಯಾರಿಂದ ಇಲ್ಲ, ನಿನ್ನಿಂದ ಅವ್ನ ಮರಣ, ನನ್ನಿಂದ ಅವ್ನ ಮರಣ. ಹಿಂದಿನ ಮಾರಿ ಹೋಗು ಛೀ ನೀಸ ಅಂದ ಅವ್ನ ಬೆಣ್ಣ ಮ್ಯಾಗ ಹಸ್ತಾ ಇಟ್ಟು ನುಗ್ಸತ್ ಹೇಳಿದಿ ನಿನಗ. ಯಾರು ನಿನಗ ನಾನ ಹೇಳಿನ. ಇದ್ರ ಕಳಿಸಿದವನು ನೀನ ನೋಡ ಪಾಪಿ. ಏನ್ ಪಾಪನ್ನ? ಹೌದು. ಬೆಣ್ಣ ಮೇಲೆ ಕೈ ಇಡತ್ ಹೇಳಿದಿಲ್ಲ, ಕೈ ಇಡತ್ ಹೇಳಿನ. ಮತ್ತೆ ಯಾಕೆ ಕೈ ಇಡಬೇಕ್ರಿ? ಛೀ ನೀಸ ಎಂದ ಅವ್ನ ಬೆಣ್ಣ ಮ್ಯಾಗ ಏನ್ ಹಸ್ತಾ ಇಟ್ಟಿ ಉಳ್ಳಾಡಕೈತಿ ಬಿದ್ದು ಉಳ್ಳಾಡಕೈತಲ್ಲ, ಪ್ರಾಣ ಬಿಡ್ಲಿಕ್ಕೈತಿದ. ನಿನ್ನ ಮನೆಯಾಗಿನ ಹಾಲು ಅವನು ಭಯಾಗಿ ಬೀಳಕೈತದ. ಆವಾಗ ನೀ ನಾನು ಕೇಳಿ ಏನತ್ರಿ ಸ್ವಾಮಿ ಇವ್ ಯಾರ ಇವ್ ಹಿಂಗ್ಯಾಕ್ ಬಿದ್ದು ಜೀವ ಬಿಡಾಕೈದ್ದ, ಕಾರಣ ಏನು ಯಾಕ್ರಿ ಅಂತ ನೀ ನಾನು ಕೇಳಿ ಅವಾಗ ಕೇಳಿನ್ರಿ. ಅವಾಗ ನಿನಗೆ ಹೇಳಿದ್ನ. ನೀವೇನಿತ್ ಹೇಳಿದ್ರಿ? ಸತ್ಯಭಾಮ ಕೃತಯುಗದಲ್ಲಿ ನೀನು ಭೂದೇವಿದ್ದಿ, ಇವ್ ನಿನ್ನ ಮಗ, ನಿನ್ನಿಂದ ಅವನು ಮರಣ ಆಗ್ಬೇಕಾಗಿತ್ತು. ರುಕ್ಮಿಣಿ ಕೆಲಸ ಅಲ್ಲಿನತ್ತೆ ಅಲ್ಲಿ ಯಾಕೆ ಬರ್ತಾಳಾಕಿ? ಬರಬೇಕಲ್ಲ, ನಿನ್ನಿಂದ ಅವ್ನು ಮರಣ ಆಗ್ಬೇಕಾಗಿತ್ತು. ನೀ ಸಾಯಕ್ ಹಚ್ಚ ಅಂದ್ರೆ ಬರಬೇಕಲ್ಲ ಆಕೆ. ಆಕೆ ಯಾಕೆ ಬರ್ತಾಳ? ಆಕೆ ಯಾಕೆ ಕುಡಿಸ್ಕೊಳ್ಳೋದಿಲ್ಲ? ಆಕೆ ಯಾಕೆ ಕುಡಿಸ್ಕೊಳಕ್ ನಿನ್ನಿಂದ ಮರಣ ಇತ್ತ? ಏನ್ ಮಾತಾಡ್ತಿ? ಏನ್ ಹೇಳ್ತೀರಿ ನೀವು? ಏನ್ ಹೇಳಾಕತ್ತೀನ? ಹೇಳ್ರಿ. ಮಾತಾ ಹೇಳಾಕತ್ತೀನಿ. ಹೇಳ್ರಿ. ನಿನ್ನಿಂದ ಮರಣ ಆಯ್ತು ಹೇಳಿದ್ರಿ. ಮತ್ತೆ ಹೊಳೆ ಅದ ಮಾತಾಡೋದನ್ನ ಅದನ್ಯಾಕ ಮಾತಾಡ್ತೀರಿ? ಮುಂತುವ ಸ್ವಾಮಿ ಅಭಿಮನ್ಯು ಯಾರ? ನಿಮ್ಮ ತಂಗಿ ಮಗ. ತಂಗಿ ಮಗಲ್ಲ? ಹೌದಲ್ರಿ, ಸುಭದ್ರನ ಮಗ. ಚಕ್ರ ಬಿಂಬ ಕೊಟ್ಟು ಹೋಗ್ಲಿಕ್ಕೆ ದಾರಿ ಕೊಟ್ಟಿತ್ತು, ಬರ್ಲಿಕ್ಕೆ ದಾರಿ ಕೊಟ್ಟಿರ್ಕಲ್ಲ. ಸಣ್ಣ ಕಾಲದ ನಿನಗೇನು ಮಾಡಿದ್ದ? ಎನ್ನ ಹೊಟ್ಟೆ ಒಳಗದ ನಾವ ಮಾರಾಯ ತಿಳ್ಕೊಬೇಕು ಅಂತಿಟ್ಟ. ನನಗೇನು ಬುದ್ಧಿ ಕರ್ಸಾಕ್ ಬಂದವು ಅಡು ಯಾವ ಇವ್ ನನಗೆ ಬುದ್ಧಿ ಯಾಕೆ ಬಂದವ ನೋಡ. ಅಪ್ಪಯ್ಯ ಸ್ವಾಮಿ ಭಜನಾ ಮಂಡಳಿ ಸಾಕಿನ ಸೌದಿ ಹೌದಿಲ್ರಿ? ಮುಖ್ಯ ಗಾಯಕರು ಸೌಜನ್ಯ ತುಂಗಳ ಇವರಾದ್ರೂ ಕೂಡ ಈ ಕೃಷ್ಣ ಪರಮಾತ್ಮರಿಗೆ 50 ರೂಪಾಯಿ ಕಲಾಕಾಣಿಕೆ ಕೊಡ್ತಾರೆ, ಸ್ವೀಕಾರ ಮಾಡಬೇಕು. ಅಪ್ಪಯ್ಯ ಸ್ವಾಮಿ ಭಜನಾ ಮಂಡಳಿ ಸೌದಿ ಒಳ್ಳೆ ಕಲಾವಿದರಾಗಿರ್ತಕ್ಕಂಥ ಅಪ್ಪಯ್ಯ ಸ್ವಾಮಿಗಳು ಭಜನಾ ಮಂಡಳಿ ಸಾಕಿನ ಸೌದಿ ಕಲಾವಿದರು, ಒಳ್ಳೆ ಕಲಾವಿದರು. ಮುಕ್ತಾಯಿಗೆ ತಿಂಗಳ ಪರ್ಯಂತರ ಇದೇ ಸ್ಟೇಜ್ಗೆ ಭಜನಾನು ಮಾಡಿ ತಾವು ಮುಕ್ತರಾಗ್ಯಾರ ಅಂತ ಯಾವ ಗುರುಗಳು ನನಗೆ ಆಶೀರ್ವಾದ ರೂಪದಿಂದ 51 ರೂಪಾಯಿಗಳನ್ನ ಆಶೀರ್ವಾದ ಮಾಡಿದ್ದಾರೆ. ಇದು ಗುರು ಆಶೀರ್ವಾದ ತಿಳ್ಕೊಂಡು ಭಕ್ತಿರಿ ಸ್ವೀಕಾರ ಮಾಡ್ತಾ ಇದ್ದೆ. ಅದೇ ರೀತಿ ಅನಿಲನ್ನ ಜುಲಾರಿ ಇವರಾದರೂ ಕೂಡ ಸಂಘದ ಸಾರ್ಥಕವಾಗಿ 101 ರೂಪಾಯಿ ಕಲಾಕಾಣಿಕೆ ಕೊಡಿದ್ರು. ಬಂಧುಗಳೇ, ಇದು 101 ರೂಪಾಯಿ ಅಲ್ಲ, 1,01 ರೂಪಾಯಿ ಅಂತ ತಿಳಿದುಕೊಂಡು ಈ ರೂಪಾಯಿ ಕೊಟ್ಟಂತ ಕಲಾವಿದರಿಗೆ ಆ ಸಂಘದ ಮಾಲಕರ ಪರವಾಗಿ ತುಂಬಾ ಧನ್ಯವಾದಗಳನ್ನ ಅರ್ಪಿಸುತ್ತಾ ರೂಪಾಯಿಗಳು ಸ್ವೀಕಾರ ಮಾಡ್ತಾ ಇದ್ದೇನೆ.